ಸೊ ಇವರ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಬೇಕಂದ್ರೆ ಇವರ ತಾತ ಶಿಡ್ಲಘಟ್ಟ ಕ್ಷೇತ್ರದ ಹುಲಿ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿರೋ 7 ಬಾರಿ ಶಾಸಕರಾಗಿರುವಂಥ ಶ್ರೀಯುತ ದಿವಂಗತ ಮುನಿಶಾಮಪ್ಪನವರು. ಇನ್ನು ಇವರ ತಂದೆ ನಿವೃತ್ತ ದಕ್ಷ ಪೊಲೀಸ್ ಅಧಿಕಾರಿ IPS ಶ್ರೀಯುತ ರಾಮಲಿಂಗ ರೆಡ್ಡಿ ಸರ್. ನಮ್ಮ ಫಾದರ್ದು ಇನ್ಫ್ಲೂಯೆನ್ಸ್, ನಾನು ಪೊಲೀಸ್ ಟ್ರೈ ಮಾಡಿದ್ದು ನಿಜ, ಐ ಬೀನ್ ಟು ದ ಫೈನಲ್ ಇಂಟರ್ವ್ಯೂ ಕೂಡ ನಿಜ. ಬಟ್ ಯಸ್, ಆಸ್ ಪರ್ ದ ನ್ಯೂ ಪ್ರೋಸೆಸಸ್ ಅಂಡ್ ಆಲ್ ಐ ಆಮ್ ನಾಟ್ ಏಬಲ್ ಟು ಸೆಲೆಕ್ಟ್. ಇಟ್ಸ್ ಓಕೆ. ಯಾವಾಗಲೂ ಒಂದು ದೇವಸ್ಥಾನಕ್ಕೆ ಹೋಗೋರು, ಒಂದು ಕ್ಷೇತ್ರ ದೇವಸ್ಥಾನಕ್ಕೆ ಹೋಗೋರು, ಅಲ್ಲಿ ಕೂತ್ಕೊಳ್ಳೋರು, ಕೂತ್ಕೊಂಡು ಅವ್ರು ವೀಳ್ಯದೆಲೆ ಮತ್ತೆ ಇಟ್ಟರೆ, ವೀಳ್ಯದೆಲೆ ಮುಂದೆ ಇಟ್ಟರೆ ಈ ಕ್ಷೇತ್ರ ಗೆಲ್ಸ್ಬೇಕು ಅಂದ್ರೆ ನಮ್ಮ ಜನನೇ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಆವಾಗ ಜನನೇ ದುಡ್ಡು ಶೇಖರಣೆ ಮಾಡೋರು. ಆ ಶೇಖರಣೆ ಆಗಿದ್ದ ದುಡ್ಡನ್ನ ಅಲ್ಲೇ ಕೊಡೋರು ಊರವ್ರಿಗೆ. ಆ ಶೇಖರಣೆಯಲ್ಲಿ ಅವರೇ ಊಟಗಳು ಮಾಡ್ಕೊಳ್ಳೋದಿರ್ಬೋದು, ಅಲ್ಲಿನ ವ್ಯವಸ್ಥೆ ಮಾಡೋದಿರೋದನ್ನ ಮಾಡಿ ಸತತವಾಗಿ 7 ಸರಿ ನಮ್ಮ ತಾತನ ಗೆಲ್ಸ್ತಾರೆ ಆ ಕ್ಷೇತ್ರದವರು. ದಟ್ ಈಸ್ ಆಲ್ಮೋಸ್ಟ್ ಅರೌಂಡ್ 35 years ಆಫ್ ಪಾಲಿಟಿಕ್ಸ್ ಇನ್ ಶಿಡ್ಲಘಟ್ಟ. ಇಟ್ಸ್ ಅ ಮ್ಯಾಸಿವ್. ಎಂಟೈರ್ ವರ್ಲ್ಡ್ ನಮ್ಮ ಜಾಗನ ನೋಡುತ್ತೆ, ಇನ್ನು ಬ್ಯಾಂಗ್ಳೂರ್ನ ನೋಡುತ್ತೆ. ಅಲ್ಲಿಂದ 75 kilometers ಶಿಡ್ಲಘಟ್ಟ ನೋಡಿದ್ರೆ ನಿಮಗೆ ಒಂದು ಬಿಹಾರ್ ಕಾಣುತ್ತೆ. ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಅಂತಂದ್ರೆ, ಎಲ್ಲ ಅಫಿಡೇಟ್ಸ್ ಅಲ್ಲಿ, ನನ್ನ ಅಫಿಡೇಟ್ ಅಲ್ಲಿ ಒಂದೂ ಇರಲಿಲ್ಲ, ಅಂದ್ರೆ ಒಂದು ಕೇಸ್ ಕೂಡ ಇರಲಿಲ್ಲ. ಸೊ ಐ ಥಿಂಕ್ ಐ ಫೀಲ್ ಪ್ರೌಡ್ ಫಾರ್ ದಟ್, ದ ವೇ ಐ ಪುಟ್ ಇನ್ ಅಂಡ್ ಟಚ್ ಇಟ್. ಐ ವಾಂಟ್ ಟು ಬಿ ಲೈಕ್ ದಟ್ ಟೈಪ್ ಆಫ್ ಪೊಲಿಟಿಷಿಯನ್. ಕಾರ್ ಪಾರ್ಕಿಂಗ್ ಇಲ್ಲ ಅಂದ್ರೆ BDA ಸ್ಯಾಂಕ್ಷನ್ ಕೊಡಬಾರ್ದು. BDA ಸ್ಯಾಂಕ್ಷನ್ ರೋಡ್ಸ್ ಅಲ್ಲಿ ನಿಲ್ಸ್ಕೊಂಡ್ರೆ ದ ಪಾರ್ಕಿಂಗ್ ಚಾರ್ಜಸ್ ಶುಡ್ ಬಿ ವೆರಿ ಹೈ. That solves most of the problem. This is in London. This is in China. This is not something new I am telling you. But ಇದನ್ನ implementation ಮಾಡಕ್ಕೆ ಯಾರಿಗೂ ಇಷ್ಟ ಇಲ್ವಲ್ಲ. Correct. Because government still believe. Voice of Bengaluru. With Saujanya. ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಬೇಕು, ನೇಮ್ ಅಂಡ್ ಫೇಮ್ ಎರಡೂ ಇರಬೇಕು ಅಂದ್ರೆ ಈ 2 ದಾರಿ ಇದು ಎಲ್ಲರಿಗೂ ಗೊತ್ತು. ಒಂದು ಮೀಡಿಯಾನ ಚೂಸ್ ಮಾಡಬೇಕು, ಮತ್ತೊಂದು ಪಾಲಿಟಿಕ್ಸ್ನ ಚೂಸ್ ಮಾಡಬೇಕು. ಆದರೆ ನಮ್ಮಲ್ಲಿ ಮೀಡಿಯಾ ಚೂಸ್ ಮಾಡೋದಕ್ಕೂ ಜನ ಅಷ್ಟಾಗಿ ಹೆದರಲ್ಲ. ಒಂದು ಟೈಮ್ ಇತ್ತು ವೆರಿನ್ ಅಯ್ಯೋ ಮೀಡಿಯಾನ ಅಂತ. ಬಟ್ ಇವತ್ತಿನ ದಿನ ಸಾಕಷ್ಟು ಜನ ದೇರ್ ಇನ್ ಟು ಫಿಲ್ಮ್ಸ್, ದೇರ್ ಇನ್ ಟು ಮೀಡಿಯಾ. ಆದರೆ ಪಾಲಿಟಿಕ್ಸ್ಗೆ ಅದೊಂದು ಹಿಂಜರಿತ ಇದ್ದೇ ಇದೆ, ಫಾರ್ ಅ ಲಾಟ್ ಆಫ್ ರೀಸನ್ಸ್. ಅಫ್ಕೋರ್ಸ್ ಪಾಲಿಟಿಕ್ಸ್ನ ಬಹಳವಾಗಿ ಅರ್ಥ ಮಾಡ್ಕೊಳ್ದೇ ಇರೋರು ಕೂಡ ಅಯ್ಯೋ ಪಾಲಿಟಿಕ್ಸ್ ಅನ್ನೋದನ್ನ ಬರೀ ಪಾಲಿಟಿಕ್ಸಲ್ಲಿ ಮಾತ್ರನೇ ಯೂಸ್ ಮಾಡಿದೆ ನೋಡಿ, ನಾವು ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ. ಅಂದರೆ ಮನೆಯಲ್ಲಿನ ಪಾಲಿಟಿಕ್ಸ್ ಇರಬಹುದು, ಆಫೀಸಲ್ಲಿನ ಪಾಲಿಟಿಕ್ಸ್ ಇರಬಹುದು, ವರ್ಕ್ ಪ್ಲೇಸ್ ಪಾಲಿಟಿಕ್ಸ್. ಸೊ ಈ ಪಾಲಿಟಿಕ್ಸ್ ಅನ್ನೋದಕ್ಕೆ ಒಳ್ಳೆ ಅರ್ಥ ಅಂತೂ ಖಂಡಿತ ಇಲ್ಲ. ಆದರೆ ಯಂಗ್ಸ್ಟರ್ಸ್ ಹೆಚ್ಚೆಚ್ಚು ಬಂದಾಗ, ಎಜುಕೇಟೆಡ್ ಬ್ಯಾಕ್ಗ್ರೌಂಡ್ ಇರೋರು ಹೆಚ್ಚೆಚ್ಚು ಬಂದಾಗ, ಒಳ್ಳೆ ಉದ್ದೇಶ ಇಟ್ಕೊಂಡಿರೋರು ಹೆಚ್ಚೆಚ್ಚು ಬಂದಾಗ ಖಂಡಿತ ಈ ಪಾಲಿಟಿಕ್ಸ್ ಅನ್ನೋ ಪದದ ಅರ್ಥವನ್ನು ನಾವು ಒನ್ ಫೈನ್ ಡೇ ಇನ್ ದ ನಿಯರ್ ಫ್ಯೂಚರ್ ರೀಡಿಫೈನ್ ಮಾಡಬಹುದು. ಸೊ ಇವತ್ತು ಒಬ್ರು ಯೂತ್ ಲೀಡರ್ನ ನಾನು ಕರ್ಕೊಂಡ್ಬಂದಿದ್ದೀನಿ. ಇವರ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಬಹಳ ರಿಚ್ ಆಗಿದೆ. ವೆಲ್, ಸದ್ಯಕ್ಕೆ ಇವರು ಈಸ್ ಅ CEO ಆಫ್ ಅ ಮ್ಯಾಸಿವ್ ಆರ್ಗನೈಸೇಷನ್, ಹಾರ್ವರ್ಡ್ ಪಾಸ್ ಔಟ್. ಸೊ ಇವರ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಬೇಕಂದ್ರೆ ಇವರ ತಾತ ಶಿಡ್ಲಘಟ್ಟ ಕ್ಷೇತ್ರದ ಹುಲಿ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿರೋ 7 ಬಾರಿ ಶಾಸಕರಾಗಿರುವಂಥ ಶ್ರೀಯುತ ದಿವಂಗತ ಮುನಿಶಾಮಪ್ಪನವರು. ಇನ್ನು ಇವರ ತಂದೆ ನಿವೃತ್ತ ದಕ್ಷ ಪೊಲೀಸ್ ಅಧಿಕಾರಿ IPS ಶ್ರೀಯುತ ರಾಮಲಿಂಗ ರೆಡ್ಡಿ ಸರ್. ಅಂಡ್ ಇವತ್ತು ಆನ್ ದಿ ಶೋ ವಾಯ್ಸ್ ಆಫ್ ಬೆಂಗಳೂರು ನನ್ನ ಜೊತೆ ಇದ್ದಾರೆ ಸಂದೀಪ್ ರೆಡ್ಡಿ ಅವರು. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಫಸ್ಟ್ ಆಫ್ ಆಲ್, ನಿಮ್ಮ ಪರಿಚಯ ಒಂದು 10 ವರ್ಷ ಹಿಂದಕ್ಕೆ ಹೋಗುತ್ತಾ? ಸೊ ನಿಮ್ಮ ಮಗನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರಿ ನೀವು. ಅದಕ್ಕೆ ನಾನು ಹೋಸ್ಟ್ ಆಗಿ ಬಂದಿದ್ದೆ. ಅಂಡ್ ಅದಾದ ನಂತರ ನೀವು ರೀಸೆಂಟ್ ಆಗಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ. ನಿಮ್ಮ ಸೋಷಿಯಲ್ ಸರ್ವಿಸ್ ನೀವೇನ್ ಮಾಡ್ತಾ ಬಂದಿದ್ದೀರಾ, ಇಟ್ ಗೋಸ್ ಬ್ಯಾಕ್ ಟು ಆಲ್ಮೋಸ್ಟ್ 16 years. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಯಾಕೆ ನೀವು ಈ ಫೀಲ್ಡ್ಗೆ ಬಂದಿದ್ದೀರಾ ಅಂತ ಯಾರನ್ನೇ ಕೇಳಿದಾಗ್ಲೂ ಒಂದು ಉದ್ದೇಶ ಇದ್ದೇ ಇರುತ್ತೆ. ನೀವು ಸಮಾಜ ಸೇವೆ ಮಾಡ್ಬೇಕಂತ ಈ ಫೀಲ್ಡ್ಗೆ ಬರ್ತಾ ಇರೋದು, ಪೊಲಿಟಿಕಲ್ ಫೀಲ್ಡ್ ನೀವು ಆರಿಸ್ಕೊಂಡಿರೋದು ಈ ಕಾರಣಕ್ಕೋಸ್ಕರ. ಬಟ್ ಇವಾಗ ಸರ್, ಇನ್ ಲೆಸ್ ದೆನ್ 60 seconds ಹೂ ಇಸ್ ಸಂದೀಪ್ ರೆಡ್ಡಿ ಅಂತ ನೀವ್ ಹೇಳ್ಬೇಕಂದ್ರೆ ನಿಮ್ಮ ಮಾತುಗಳಲ್ಲಿ. ಐ ರೆಪ್ರೆಸೆಂಟ್ ಕಾಮನ್ ಮ್ಯಾನ್ ಟುಡೇ. ದ ಪೇನ್ ಆಫ್ ಎನ್ ಯಂಗ್ ಜನರೇಷನ್, ವಾಟ್ ದೇ ಆರ್ ಗೋಯಿಂಗ್ ಇನ್, ಆಪರ್ಚುನಿಟೀಸ್ ಇರ್ಬೋದು. ಇವತ್ತಿನ ಸಮಾಜಕ್ಕೆ ಯಾವ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಯಾರಿಗೆ ಸಿಗ್ಬೇಕಾಗಿರೋದು. ಐ ಥಿಂಕ್ ಐ ಆಮ್ ರೆಪ್ರೆಸೆಂಟಿಂಗ್ ದೆಮ್. ಓಕೆ, ಮೋರ್ ಆರ್ ಲೆಸ್ ಫಾರ್ ಮೀ ಪಾಲಿಟಿಕ್ಸ್ ನೀವಂದ್ರಿ, ಪಾಲಿಟಿಕ್ಸ್ ಹ್ಯಾಸ್ ಲಾಟ್ ಆಫ್ ನೆಗೆಟಿವ್ ವೈಬ್ ಅಂತ. ಐ ಫೀಲ್ ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ ಇನ್ ಇಟ್. ಅದರಲ್ಲಿ ನನಗನ್ಸುತ್ತೆ ಹೌ ಯು ಡಿರೈವ್ ಪಾಲಿಸೀಸ್ ಅಂಡ್ ಎಕ್ಸಿಕ್ಯೂಟ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇವತ್ತೇನಾಗಿದೆ, ಇಫ್ ಯು ಗೋ ಬ್ಯಾಕ್ ಇನ್ ಟು 2 segments, ಇಫ್ ಯು ಬ್ಯಾಕ್ ಪೋಸ್ಟ್ ಫ್ರೀಡಮ್ ಪಾಲಿಟಿಕ್ಸೇ ಬೇರೆ, ಇಂದಿನ ಪಾಲಿಟಿಕ್ಸ್ ಬೇರೆ. ಅವಾಗ ಫ್ರೀಡಮ್ ಫೈಟರ್ಸ್ ಇರ್ತಾ ಇದ್ದು, ಇವಾಗ ನಮ್ಮ ಜನಗಳೇ ಫ್ರೀಡಮ್ ತಗೊಳಕ್ ಫೈಟ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ದೇರ್ ಆರ್ 2 different ಏರಿಯಾ. ಐ ಥಿಂಕ್ ನನ್ನ ಸ್ಟ್ಯಾಂಡ್ ಇಷ್ಟೇ, ಯಂಗ್ಸ್ಟರ್ಸ್ ಬರಬೇಕು ಎಲ್ಲ ಫೀಲ್ಡಲ್ಲೂ. ಐ ಥಿಂಕ್ ದಟ್ಸ್ ಮೇಕ್ಸ್ ದ ಡಿಫ್ರೆನ್ಸ್. ಕರೆಕ್ಟ್. ಅಂಡ್ ಇವತ್ತಿನ ದಿನ 2,000ಕ್ಕೂ ಇಂಡಿಪೆಂಡೆಂಟ್ ಪಕ್ಷಗಳು ನಮ್ಮ ದೇಶದಲ್ಲಿದೆ ಅಂಡ್ ಸ್ಟಿಲ್ ಕೌಂಟಿಂಗ್. ಆದರೆ ಹೌದು, ಪಾಲಿಟಿಕ್ಸ್ ಅನ್ನೋದಕ್ಕೆ ಆಸ್ ಮಚ್ ಆಸ್ ವಿ ಕನೆಕ್ಟ್ ಇಟ್ ವಿತ್ ಸಮಥಿಂಗ್ ನೆಗೆಟಿವ್, ಇವಾಗ ಟೈಮ್ಸ್ ಆರ್ ಚೇಂಜಿಂಗ್ ಇಸ್ ವಾಟ್ ಐ ಫೀಲ್. ಆಫ್ ಕೋರ್ಸ್
ಬಹಳ ವರ್ಷಗಳ ಮುಂಚೆಯಿಂದಲೂ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ್ಲೂ ಒಳ್ಳೆ ನಾಯಕರಿದ್ರು, ಯಾವಾಗ್ಲೂ ಇದ್ರು, ಇವಾಗ್ಲೂ ಇದ್ದಾರೆ. Yeah. ಬಟ್ ನಮಗೆ ಸಮನ್ ಟು ಲುಕ್ ಅಪ್ ಟು. ಇವತ್ತಿನ ದಿನ ಸಾಕಷ್ಟು ಯಂಗ್ ಲೀಡರ್ಸ್ ಮುಂದೆ ಬರ್ತಾ ಇದ್ದಾರೆ ಹೌದು. ಅಲ್ವಾ? ಸೊ ನೀವು ಅಂತ ಒಬ್ಬ ಯೂತ್ ಲೀಡರ್ ಶಿಡ್ಲಘಟ್ಟ ಕ್ಷೇತ್ರದಿಂದ, ಕೋರ್ಸ್ ನಿಮ್ಮ ತಾತನವರು ಬಹಳ ಬಹಳ ಹೆಸರನ್ನ ಮಾಡಿ ಅವರ ರಕ್ತಾನೆ ನಿಮ್ಮ ಮೈಯಲ್ಲಿ ಹರಿತಾ ಇರೋದ್ರಿಂದ ಸರ್ವೇ ಸಾಮಾನ್ಯ ಇವರು ಪಾಲಿಟಿಕ್ಸ್ ಬಂದ್ರು ಅನ್ಕೊಳ್ಳೋರ್ಗೆ ಆಕ್ಚುಲಿ ಇವರು ಇದಕ್ಕಿಂತ ಮುಂಚೆ ತಂದೆಯ ಹಾಗೆ ಪೊಲೀಸ್ ಆಫೀಸರ್ ಆಗ್ಬೇಕಂತ ಅನ್ಕೊಂಡಿದ್ರಿ. ಸೊ ವಿಲ್ ಗೋ ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್. Yeah. ನೀವು ಹುಟ್ಟಿದಾಗ ನಿಮ್ಮ ತಂದೆಯವರು ಮಂಡ್ಯ SP ಆಗಿದ್ರು ಹೌದು. ಅಲ್ವಾ? ಹೌದು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ ಅಂದ್ರೆ ಅವ್ರ ಜೊತೆ ಒಡನಾಟ. ಹೌದು. ಯಾವಾಗ ಹೇಗೆ ನಿಮ್ಗೆ ಅನ್ಸಿದ್ದು ನಾನೊಬ್ಬ ಪೊಲೀಸ್ ಆಗ್ಬೇಕು ಅಪ್ಪನ್ ಥರ ಅಂತ? See, police ಅನ್ನೋದು it's in the blood, it's in the DNA actually. Few time that's a one vertical what everyone look up. ಇವತ್ತು ನಮ್ಮ ಸರ್ಕಾರನ ಇವತ್ತು ಏನಾದ್ರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ ಇಸ್ ವೇ ದೇ ಲುಕ್ ಅಪ್. ಎಸ್ಪೆಷಲಿ ಮೈ ಫಾದರ್ ಬೀಯಿಂಗ್ ದೇರ್ ಫಾರ್ ಅ ವೆರಿ ಲಾಂಗ್ ಟೈಮ್ ಸರ್ವಿಸ್ ನೋಡಿದಾಗ ವಿ ಆಲ್ವೇಸ್ ಗೆಟ್ ಇನ್ಫ್ಲೂಯೆನ್ಷಿಯಲ್. ಓಕೆ, ಬಟ್ ಕಮಿಂಗ್ ಟು ನಮ್ಮ ಫಾದರ್ದು ಇನ್ಫ್ಲೂಯೆನ್ಸ್, ನಾನು ಪೊಲೀಸ್ ಟ್ರೈ ಮಾಡಿದ್ದು ನಿಜ, ಐ ಬೀನ್ ಟು ದ ಫೈನಲ್ ಇಂಟರ್ವ್ಯೂ ಕೂಡ ನಿಜ. But yes, as per the new processes and all, I'm not able to select. It's okay. But end of the day, I was very good at social service. Rather than social service, that's my hobby and passionate I was about it. To see how people grow, ನನ್ನ ಜೊತೆ ಬೇರೆಯವರು ಬೆಳಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಂತ ನಾನು ಹೋಗಿದ್ದು. ಐ ನೆವರ್ ವಾಂಟೆಡ್, ಸಿ ಅಗೇನ್ ಐ ಆಮ್ ಟೆಲಿಂಗ್ ಯು, ಫಾರ್ ಡೂಯಿಂಗ್ ಎನಿ ಸಮಾಜ ಸೇವೆ ಮಾಡೋದಕ್ಕೆ ರಾಜಕೀಯ ಬೇಕಾಗಿಲ್ಲ. ಬಟ್ ಆದರೆ ಒಂದು ಲೆವೆಲ್ ಆಫ್ ಡೆವಲಪ್ಮೆಂಟ್ ತರಬೇಕು ಅಂದ್ರೆ ಯು ನೀಡ್ ಸಮ್ ಪವರ್ ಟು ಡೆವಲಪ್ ಇಟ್. ಸೊ ಏನಾಗುತ್ತೆ, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಒಂದು ಸ್ಟೂಡೆಂಟ್ ಹೆಲ್ಪ್ ಮಾಡ್ಬೋದು, ಒಂದು 10 ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ಬೋದು. ಅದೇ ನೀವು ಪೊಲಿಟಿಷಿಯನ್ ಆದ್ರೆ ಒಂದು ಶಾಲೆನೇ ಕಟ್ಬೋದು, ಒಂದು ದೊಡ್ಡ ಅದಕ್ಕೆ ಆದ ಒಂದು ವ್ಯವಸ್ಥಿತವಾಗಿ ಒಂದು ಟೀಚರ್ಸ್ನ ತರ್ಬೋದು. ಸೊ ಐ ಥಿಂಕ್ ದೇರ್ ವೇರ್ ದ ಪಾಲಿಸಿ ಡಿರೈವಿಂಗ್ಗೆ ಪಾಲಿಟಿಕ್ಸ್ ಬೇಕೇ ಬೇಕು. ಸೊ ಐ ಥಿಂಕ್ ದಟ್ಸ್ ವೇರ್, ಆ್ಯಂಡ್ ಮೈ ಗ್ರ್ಯಾಂಡ್ ಪಾ ಬೀಯಿಂಗ್ ಫಾರ್ ಸಚ್ ಎ ಲಾಂಗ್ ಟೈಮ್ ಪವರಲ್ಲಿ ಇದ್ದಾಗ ವಾಟ್ ಆ್ಯಂಡ್ ಆಲ್ ಈ ಬಾಟ್ ಟು ಶಿಡ್ಲಘಟ್ಟ, that itself is very influential. ನಮ್ಮ ರಾಜಕೀಯ ಕರ್ನಾಟಕದಲ್ಲಿ ಒಂದು ಟಫ್ ಲೀಡರ್ಸ್ ಅಲ್ಲಿ ತಗೊಂಡ್ರೆ ನಮ್ಮ ಮುನ್ಷಾಮಪ್ಪನವರು ಕೂಡ ತುಂಬಾ ಹೆಸರುವಾಸಿಯಾಗಿರುವ ಲೀಡರ್. ಹಾಗೂ ಅವರ ಒಡನಾಟ ಜಾಸ್ತಿ ದೇವೇಗೌಡರ ಜೊತೆ. ಸೊ ದೇವೇಗೌಡಜಿ ರೀಚ್ಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಐ ಥಿಂಕ್ that made me to enter into the politics. Yeah, that's how I see it. ಪೊಲೀಸ್ ಫೋರ್ಸ್ ನ ಎಂಟರ್ ಆಗೋದಕ್ಕೆ ಆಗ್ಲಿಲ್ಲ. ಅಪ್ಪ ರಿಯಾಕ್ಷನ್ ಹೇಗಿತ್ತು? ಬಿಕಾಸ್ ಒಂದು ಅಪ್ಪಂಗೆ ನೀವು ಪಾಲಿಟಿಕ್ಸ್ ಎಂಟರ್ ಆಗೋದಂತೂ ಇಷ್ಟ ಇರ್ಲಿಲ್ಲ ಅಂತ ಗೊತ್ತು. ಸೊ ಐ ವೆರಿ ಶೋರ್ ಅವ್ರಿಗೆ ಪೊಲೀಸ್ಗೆ ನೀವು ಎಂಟರ್ ಆಗೋದು ಹಿ ವಾಸ್ ಹ್ಯಾಪಿ ವಿತ್ ಇಟ್. ಬಟ್ ಕ್ವಾಲಿಫೈ ಆಗದೆ ಇದ್ದಾಗ No, he was okay because see, because we are all well educated now. At least we understand what is competition. I think everyone should get an opportunity. I don't believe in a police person or a son should become a police guy or a politician person should become police. But okay, life will lead you in a own path. But I made my stand. Today I have my name. I made my name in my real estate industry. I am the top CEOs of the India. So I totally love the way I am living it. So meantime, now it's a time that nan enen kottide that I need to give back to society. Okay. I think I've chosen that path. I think that way I'm very proud of what I am today. And my father is also absolutely proud. 2-time ಪ್ರೆಸಿಡೆಂಟ್ ಮೆಡಲ್ ಅವಾರ್ಡ್ ನ ವಿನ್ನರ್ ಅವರು. ಅದ್ಭುತ ಸರ್, ಎಂತ ಬ್ಯೂಟಿಫುಲ್ ಫ್ಯಾಮಿಲಿ. ಅಂಡ್ ನಿಮ್ ತಾತನವ್ರ ಬಗ್ಗೆ ಮಾತಾಡೋಣ ಇವಾಗ. ಅವರ ಇನ್ಫ್ಲೂಯೆನ್ಸ್ ನಿಮ್ಮ ಮೇಲೆ ಹೇಗಿತ್ತು ಅಂಡ್ ನಿಮಗೆ ಏನೆಲ್ಲ ನೆನಪಿದೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ? ಸೊ ಇನ್ಫ್ಲೂಯೆನ್ಸ್ ಅಂತ ಬಂದಾಗ ನೋಡಿ, ಇವತ್ತು ನೀವು ನಮ್ಮ ಕ್ಷೇತ್ರಕ್ಕೆ ಹೋದ್ರೇನು ಕೆಲವು ನಿಮ್ಗೆ ಡೆವಲಪ್ಮೆಂಟ್ಸ್ ಆ ಟೈಮಲ್ಲಿ ರಾಜಕೀಯ ಹೇಗಿತ್ತು ಅಂದ್ರೆ, ನಮ್ಮ ತಾತ ಒಂದು ಊರಿಗೆ ಹೋದ್ರೆ ಮನಿ ವಾಸ್ ಬೀನ್ ಗಿವನ್ ಬೈ ದ ಪೀಪಲ್. ಮನಿ ವಾಸ್ ನೆವರ್ ಬೀನ್ ಅ ಚಾಲೆಂಜ್. ಜನನೇ ಖರ್ಚು ಮಾಡಿ ಗೆಲ್ಸ್ತಾ ಇದ್ದಿದ್ದು ನಮ್ಮ ತಾತ. ಅದು ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಆಕ್ಚುಲಿ. ಅದನ್ನ ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್, ಹೇಗೆ ಕಲೆಕ್ಟ್ ಮಾಡೋರು ದುಡ್ಡನ್ನ? ಅವ್ರು ಯಾವಾಗ್ಲೂ ಒಂದು ದೇವಸ್ಥಾನಕ್ಕೆ ಹೋಗೋರು, ಒಂದು ಕ್ಷೇತ್ರ ದೇವಸ್ಥಾನಕ್ಕೆ ಹೋಗೋರು, ಅಲ್ಲಿ ಕೂತ್ಕೊಳ್ಳೋರು, ಕೂತ್ಕೊಂಡು ಅವ್ರು ವೀಳ್ಯದೆಲೆ ಮತ್ತೆ ಇಟ್ಟರೆ, ವೀಳ್ಯದೆಲೆ ಮುಂದೆ ಇಟ್ಟರೆ ಈ ಕ್ಷೇತ್ರ ಗೆಲ್ಸ್ಬೇಕು ಅಂದ್ರೆ ನಮ್ ಜನನೇ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರು. ಅವಾಗ ಜನನೇ ದುಡ್ಡು ಶೇಖರಣೆ ಮಾಡೋರು. ಆ ಶೇಖರಣೆ ಆಗಿದ್ದ ದುಡ್ಡನ್ನ ಅಲ್ಲೇ ಕೊಡೋರು ಊರವ್ರಿಗೆ. ಆ ಶೇಖರಣೆಯಲ್ಲಿ ಅವರೇ ಊಟಗಳು ಮಾಡ್ಕೊಳ್ಳೋದಿರ್ಬೋದು, ಅಲ್ಲಿನ ವ್ಯವಸ್ಥೆ ಮಾಡೋದಿರೋದನ್ನ ಮಾಡಿ ಸತತವಾಗಿ 7 ಸರಿ ನಮ್ಮ ತಾತನ ಗೆಲ್ಸ್ತಾರೆ ಆ ಕ್ಷೇತ್ರದವರು. ದಟ್ ಈಸ್ ಆಲ್ಮೋಸ್ಟ್ ಅರೌಂಡ್ 35 years ಆಫ್ ಪಾಲಿಟಿಕ್ಸ್ ಇನ್ ಶಿಡ್ಲಘಟ್ಟ. ಇಟ್ಸ್ ಅ ಮ್ಯಾಸಿವ್. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನೀವು ಏನೇ ನೋಡ್ತಾ ಇದ್ದೀರಾ, ಡೆವಲಪ್ಮೆಂಟ್ಸ್, ಬ್ರಿಡ್ಜಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಸ್ಟ್ರೀಟ್ ಲೈಟ್ಸ್ ಇರ್ಬೋದು, ದಟ್ ಹ್ಯಾಸ್ ಬಿನ್ ಡನ್ ಬೈ ಮೈ ಗ್ರ್ಯಾಂಡ್ ಪಾ. ಇವತ್ತಿನ ನಮ್ಮ ತಾಲೂಕು ಆಫೀಸ್ ಇರ್ಬೋದು, ಫರ್ದರ್ ಮೋರ್ ಡೆವಲಪ್ಮೆಂಟ್ಸ್. ಅದಲ್ದ್ರ ಕೂಡ ಜನ ಒಂದು ಬಾರಿ ನಮ್ಮ ರಾಜಣ್ಣ ಅವ್ರನ್ನ ಕೂಡ ಗೆಲ್ಸ್ಕೊಡ್ತಾರೆ. ಅದು ಕೂಡ ಇಟ್ ಈಸ್ ಆಲ್ಸೋ ಅವರ್ ಬ್ಲಡ್. ಸೊ ಅವ್ರು ಕೂಡ ಅಷ್ಟೇ ನಮ್ಮ ಕ್ಷೇತ್ರಕ್ಕೆ 5 ವರ್ಷ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಕೂಡ ಚೆನ್ನಾಗಿರೋ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ನಮ್ಮ ತಾತ ಅವರು ಮತ್ತೆ ಗುಂಡೂರಾವ್ ಅವರ ಒಡನಾಟ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹೆಲಿಕಾಪ್ಟರ್ ವಾಸ್ ಬಿನ್ ಬಾಟ್ ಟು ಅವರ್ ಶಿಡ್ಲಘಟ್ಟ ಬೈ ಮುನ್ಷಾಮಪ್ಪ ಅವರು. ಅವ್ರು
ಇವ್ರ ಕಡೆಯಿಂದಾನೇ ಬರ್ತಾರೆ. ಗುಂಡೂರಾವ್ ಅವರು ಪರ್ಸನಲ್ ಆಗಿ ಮೀಟ್ ಮಾಡ್ಕೊಂಡು ಹೋಗೋದಕ್ಕೆ ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಇಳಿದು ನಮ್ಮ ಮನೇಲಿ ಊಟ ಮಾಡಿ ಹೋಗ್ತಾರೆ. ದಟ್ ಈಸ್ ದ ಬ್ಯೂಟಿಫುಲ್ ಸ್ಟೋರಿ. ಸೊ ಈಸ್ ಅ ವೆರಿ ಪ್ಯಾಷನೇಟ್ ಲೀಡರ್. ಜನಗಳಿಗೆ ಅವ್ರು ಹೆಂಗೆ ಅಂತಂದ್ರೆ ಯಾವುದೇ ಕಷ್ಟ ಅಂತ ಹೋದಾಗ ಈ ಸ್ಟುಡ್ ಫಾರ್ ದೆಮ್. ಓಕೆ, ಏನಾಗುತ್ತೆ ಅದೇ ಬೇಕಾಗಿರೋದು ಇವತ್ತು ಲೀಡರ್ಶಿಪ್ ಅಲ್ಲಿ. ಏನ್ ಬೇಕಾಗಿದೆ ಜನಕ್ಕೆ? ಅವ್ರಿಗೆ ಹೋದಾಗ ವಾಟ್ ಎವರ್ ದ ಪ್ರಾಬ್ಲಮ್ಸ್ ಟು ಬಿ ಸಾರ್ಟೆಡ್. ಇವತ್ತಿಗೂ ಹೇಳ್ತೀನಿ, ಅಲ್ಲಿ ಹಕ್ಕುಪತ್ರಗಳನ್ನ ಯಾರು ಕೊಟ್ಟಿಲ್ಲ. ಆ ಕ್ಷೇತ್ರದಲ್ಲಿ ಜನಗಳಿಗೆ ಹಕ್ಕುಪತ್ರಗಳನ್ನ ಯಾರು ಕೊಡ್ತಾ ಇಲ್ಲ. ನಮ್ಮ ತಾತ ಕೊಟ್ಟಿದ್ದೆ ಹಕ್ಕುಪತ್ರಗಳು, ಇನ್ನೂ ಯಾರು ಹಕ್ಕುಪತ್ರ ಕೊಟ್ಟಿಲ್ಲ. ಈಗಲೂ ಅಲ್ಲೊಂದು ಹಕ್ಕಿ ಪಿಕ್ಕಿ ಅನ್ಬಿಟ್ಟು ಒಂದು ಸಮಾಜ ಇದೆ. ಅವರು ಸಮಾಜ ಇದೆ. ಆ ಸಮಾಜಕ್ಕೆ ಸಪರೇಟ್ ಊರಂತ ಮಾಡಿ ಆ ಊರಲ್ಲಿ ಅವ್ರಿಗೆ ಎಲ್ಲರಿಗೂ ಹಕ್ಕುಪತ್ರಗಳನ್ನ ಕೊಟ್ಟು ಅವ್ರಿಗೊಂದು ಜಾಗನೇ ಮಾಡ್ಕೊಟ್ಟಿದ್ದಾರೆ. ಸೊ ಅದು ಇವತ್ತು ಕೂಡ ಉಳ್ಕೊಂಡಿದೆ. ದೇರ್ ಇಸ್ ಅರೌಂಡ್ ಈಸಿಲಿ ಅರೌಂಡ್ 900 people are staying there in that village. That village is full of haki pickis. Okay, and ಈ ತರ ಎಲ್ಲ I think that revolutionary changes is brought by my grandfather. Okay, and after that ನಮ್ಮ ರಾಜಣ್ಣ ಅವ್ರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. Afterwards the looks I feel that there is a lot of shortfall. ತುಂಬಾ shortfall ಇದೆ ಜನಕ್ಕೆ. We need young support now. ಪಕ್ಷ ಇವಾಗ ವೀಕ್ ಆಗ್ತಾ ಇದೆ. JDS ಅಲ್ಲಿ ಅವರು ಎಷ್ಟು ಶ್ರಮಿಸಿದ್ರು, ಇವತ್ತು ಪಕ್ಷಕ್ಕೆ ಒಂದು ಸ್ಟ್ರೆಂತ್ ಬೇಕಾಗಿದೆ. ಐ ಥಿಂಕ್ ನೌ ಇಟ್ಸ್ ಅ ಟೈಮ್ ದಟ್ ವಿ ಆರ್ ಆಲ್ ಕಮಿಂಗ್. ಸೊ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ಓಕೆ. ಸೊ ಇವಾಗ ನೋಡಿ, ಈ ಒಂದು ವಿಡಿಯೋನ ಪ್ರಪಂಚದಾದ್ಯಂತ ಎಲ್ಲಿಂದ ಯಾರ್ಯಾರು ನೋಡ್ತಿದ್ದಾರೆ ನಮಗೂ ಒಂದು ಅಂದಾಜಿರಲ್ಲ. ಎಲ್ಲಿಂದ ಯಾರು ಬೇಕಾದ್ರೂ ನೋಡಬಹುದು. ಅಂಥವ್ರಿಗೆ ನಿಮ್ಮ ಕ್ಷೇತ್ರದ ಬಗ್ಗೆ ನೀವು ಹೇಳೋದಿದ್ರೆ, ಶಿಡ್ಲಘಟ್ಟ ಈ ಕ್ಷೇತ್ರದ USP ಏನು, ಈ ಕ್ಷೇತ್ರದ ಬ್ಯೂಟಿ ಏನು, ಈ ಕ್ಷೇತ್ರ ಯಾವ್ದಕ್ ಫೇಮಸ್, ಅಂಡ್ ಈ ಕ್ಷೇತ್ರಕ್ಕೆ ಇವತ್ತಿನ ದಿನ ಏನೇನ್ ಬೇಕು? ಬಟ್ ನಿಮ್ ಕ್ವಶನ್ ಸ್ವಲ್ಪ ನಾನು ಡಿಫ್ರೆಂಟ್ ಆಗಿ ತಗೊಳ್ತೀನಿ. ಎಷ್ಟು ಡಿಸಾಸ್ಟರ್ ಆಗ್ಬೋದು ಒಂದು ಕ್ಷೇತ್ರ ಅನ್ನೋದಕ್ಕೆ ನಮ್ಮ ಶಿಡ್ಲಘಟ್ಟನೇ ನಾಂದಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಆಫ್ಟರ್ ಅವರ್ ಗ್ರ್ಯಾಂಡ್ ಪಾಸ್ ಪಾಲಿಟಿಕ್ಸ್ ಆದ್ಮೇಲೆ ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೆಡಿ ಆಗುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ನಮ್ಮ ಕ್ಷೇತ್ರ ಬಂದು ಕೇವಲ 70 kilometers ಕೂಡ ಇಲ್ಲ. ಇಟ್ ವಿಲ್ ಟೇಕ್ ಮೀ ಓನ್ಲಿ 45 minutes ಡ್ರೈವ್ ಟು ರೀಚ್ ಮೈ ಪ್ಲೇಸ್. ಆಯ್ತಾ, ಎಂಟೈರ್ ವರ್ಲ್ಡ್ ನಮ್ಮ ಜಾಗನ ನೋಡುತ್ತೆ, ಬ್ಯಾಂಗ್ಳೂರ್ನ ನೋಡುತ್ತೆ. ಅಲ್ಲಿಂದ 75 kilometers ಶಿಡ್ಲಘಟ್ಟನ ನೋಡಿದ್ರೆ ನಿಮಗೆ ಒಂದು ಬಿಹಾರ್ ಕಾಣುತ್ತೆ. ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಅಂತಂದ್ರೆ, ಜನ ಇವತ್ತು ಕೂಡ 50 ರೂಪಾಯಿಂದ 20 ರೂಪಾಯಿಂದ 50 ರೂಪಾಯಿ ಕಷ್ಟ ಬೀಳ್ತಾ ಇದ್ದಾರೆ. ಡೈಲಿ ವೇಜಸ್ ಸಿಗ್ತಾ ಇಲ್ಲ ಜನಗಳಿಗೆ. ದ ರೂಟ್ ಕಾಸ್ ತುಂಬಾ ಇದೆ. ಒಂದ್ ಕಡೆ ಚಿಕ್ಕಬಳ್ಳಾಪುರ ಡೆವಲಪ್ ಆಗುತ್ತೆ, ಒಂದ್ ಕಡೆ ಚಿಂತಾಮಣಿ ಡೆವಲಪ್ ಆಗುತ್ತೆ. ಆದ್ರೆ ಚಿಂತಾಮಣಿ ಡೆವಲಪ್ ಆಗೋ ಜಾಗಕ್ಕಿಂತ ಶಿಡ್ಲಘಟ್ಟ ಡೆವಲಪ್ ಆಗಬೇಕಿತ್ತು. ಯಾಕೆ ಅಂದ್ರೆ ಶಿಡ್ಲಘಟ್ಟ ವಾಸ್ ಸೆಂಟರ್ ಫಾರ್ ಅವರ್ ಸಿಲ್ಕ್ ಅಂಡ್ ದೀಸ್ ಥಿಂಗ್ಸ್. ಡೆವಲಪ್ ಆಗಕ್ ಬಿಡ್ಲಿಲ್ಲ ರಾಜಕೀಯದ ಡೆವಲಪ್ಮೆಂಟ್ ಇಂದ. ಇವತ್ತು ನೀವು ಏನ್ ನೋಡ್ತಾ ಇದ್ದೀರಾ ಕ್ಷೇತ್ರ, ಎಸ್ಪೆಷಲಿ ಶಿಡ್ಲಘಟ್ಟ ವುಡ್ ಹ್ಯಾವ್ ಬೀನ್ ಅ ಮೋರ್ ಕೋರ್ ಏರಿಯಾ ಫಾರ್ ದ ಡೆವಲಪ್ಮೆಂಟ್. ಆಗ್ಲಿಲ್ಲ. ಇವತ್ತು ಕೂಡ ನೀವು ನಮ್ಮ ದಿಬ್ಬೂರಹಳ್ಳಿ ಅಂತ ಬರುತ್ತೆ, ದಿಬ್ಬೂರಹಳ್ಳಿಯಿಂದ ಚಿಲ್ಕಲ್ ನೇರ್ಪು ಅಂತ ಬರುತ್ತೆ. ಚಿಲ್ಕಲ್ ನೇರ್ಪು ದಿಬ್ಬು ಇಸ್ ಆಂಧ್ರ ಬಾರ್ಡರ್. ಆ ಬಾರ್ಡರ್ಗೆ ಬಂದ್ರೆ ನೀವು ಯು ವಿಲ್ ಸಿ ದ ನೆಕ್ಸ್ಟ್ ಬಿಹಾರ್ ಆಫ್ ಇಂಡಿಯಾ. ಸೊ ಡೈಲಿ ವೇಜಸ್ ಕೂಡ ಕಷ್ಟ ಇದೆ, ನೀರಿನ ಆಲ್ರೆಡಿ ತೊಂದರೆಗಳಿದೆ. ಅದೇ ಕ್ಷೇತ್ರದ ಊರು ಹಳೆಹಳ್ಳಿ ಅಂತ ನನ್ನ ಊರು. ಆಯ್ತಾ, ಆ ಊರಲ್ಲಿ ನೋಡಿದಾಗ ಐ ಫೀಲ್ ದಟ್ ಪೇನ್, ವಿ ನೀಡ್ ಟು ಡೂ ಸಮಥಿಂಗ್ ಅಂತ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್. ಐ ಥಿಂಕ್ ನೌ ಇಟ್ ಈಸ್ ಗೇನಿಂಗ್ ದಟ್ ಪೇಸ್. ಇವಾಗ ಪೇಸ್ ತಗೊಳ್ತಾ ಇದೆ. ಆ ಜನಕ್ಕೆ ನಾವೆಲ್ಲ ಇದೀವಿ ಅಂತ ನಾವು ಒಂದು ಶಕ್ತಿಯಾಗಿ ನಿಲ್ತೀವಿ. ಆದ್ರೆ ನಾನು ಹೇಳೋದಿಷ್ಟೇ, ಇವತ್ತಿನ ರಾಜಕೀಯ ಬೆಳವಣಿಗೆ ಏನೇ ಆಗ್ತಾ ಇರ್ಬೋದು, ಬಟ್ ಆ ಕ್ಷೇತ್ರಗಳನ್ನ ಡೆವಲಪ್ ಮಾಡೋ ಕಡೆ ನೋಡ್ಬೇಕು. ನಾವು ಬರೀ ಒಂದು ಸೀಮಿತ ಆಗ್ಬಿಡ್ತೀವಿ. ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ, ಬ್ಯಾಂಗ್ಳೂರ್ನ ನಮ್ಮ ಕರ್ನಾಟಕ ಇಸ್ ನಾಟ್ ಓನ್ಲಿ ಬ್ಯಾಂಗ್ಳೂರ್. ಕರ್ನಾಟಕ ಲಾಟ್ ಮೆನಿ ಅದರ್ ಪ್ರಾಬ್ಲಮ್ಸ್. ನಾನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಕಡೆ ಕೆಲಸ ಮಾಡ್ತೀನಿ. ಅಲ್ಲಿ ಶಿರಟ್ಟಿ ಅಂತ ಇದೆ. ಶಿರಟ್ಟಿ ಜಾಗದಲ್ಲಿ ನೀವು ಹೋಗಿ ನೋಡ್ಬೇಕು. ಇಟ್ಸ್ ವರ್ಸ್ ದೆನ್ ಬಿಹಾರ್ ಆರ್ ವಾಟ್ ಎವರ್ ಇಟ್ ಇಸ್. ಅಲ್ಲಿ 10 rupees ವೇಜಸ್ ಸಿಗ್ತಾ ಇಲ್ಲ ಜನಕ್ಕೆ. ದೇರ್ ಇಸ್ ನಾಟ್ ಇವನ್ ಎ ರಸ್ತೆ ಫಾರ್ ದ ಶಿರಟ್ಟಿ. ಶಿರಟ್ಟಿ ಇಸ್ ವೋಟಿಂಗ್ ಏರಿಯಾ, ಬಟ್ ಒಂದು ರಸ್ತೆ ಇಲ್ಲ ಇವತ್ತು ಕೂಡ. ಮಳೆ ಬಂದ್ರೆ ಟೋಟಲ್ ನಿಂತು ಬಿಡುತ್ತೆ, ಯಾವುದೇ ಕನೆಕ್ಟಿವಿಟಿ ಇಲ್ಲ. ವಿ ಆರ್ ಟಾಕಿಂಗ್ ಇನ್ 2025. ರೀಸೆಂಟ್ಲಿ ಪ್ರಧಾನ ಮಂತ್ರಿ ಯೋಜನೆ ಅಲ್ಲಿ ಅವ್ರಿಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ. ಇಷ್ಟು ವರ್ಷಗಳಾಗಿ ಎಲೆಕ್ಟ್ರಿಸಿಟಿ ಸಿಕ್ಕಿರಲಿಲ್ಲ. ಸೊ ಐ ಥಿಂಕ್ ದರ್ ಇಸ್ ಲಾಟ್ ಆಫ್ ಅದರ್ ಥಿಂಗ್ಸ್. ಐ ಥಿಂಕ್ ಎಲ್ಲಾ ಕಡೆನೂ ಎದ್ದೇಳಬೇಕು. ಐ ಥಿಂಕ್ ದಿಸ್ ಶುಡ್ ಬಿ ಬ್ರಾಟ್ ಟು ದ ನೋಟಿಸ್. ಟುಡೇ ವಿ ಆರ್ ಇನ್ 2025. We are talking about basic need, which is wrong ಅಂತ ನಾನು ಹೇಳ್ತಾ ಇರೋದು. 2025 we talk about superpower, we talk about we are on the moon, Mars, everything. ಅದೆಲ್ಲ ಬೇಕಾಗಿರೋದು. On land what we are doing. ನಿಜ. Okay? I think on land we are suffering. Okay? Employment challenges ಇದೆ, agricultural challenges ಇದೆ. There's no rates for the farmers, no clarity on anything. Okay, I think too much glorification of India kuda ಆಗ್ತದೆ, ಅದು ಕೂಡ ತಪ್ಪು. Too much of glorification of Bangalore ಆಗ್ತದೆ, ಅದು ಕೂಡ ತಪ್ಪು. That's why I said it when you asked ಶಿಡ್ಲಘಟ್ಟ ಅಂತ ತಗೊಂಡಾಗ ಡೆವಲಪ್ಮೆಂಟ್ ಅಂತ ತಗೊಂಡಾಗ ಅದನ್ನ ತುಳಿದಿದ್ದೇ ಜಾಸ್ತಿ ನಮ್ಮ ಕ್ಷೇತ್ರನ. ನಮ್ಮ ತಾತ ಇರೋ ತನಕನೇ ಅದನ್ನ ಏನಾದ್ರು ಎತ್ತಕ್ಕೆ ಸಾಧ್ಯ ಆಯ್ತು ಬಿಟ್ಟ. ಈ ಸಲಿನೇ ತಗೊಳ್ಳಿ, ಈ ಸಲ ನಮ್ಮ ಪಕ್ಷನೇ ಇರೋದು, ಅಲ್ಲಿ JDS ಪಕ್ಷನೇ ಇರೋದು. ನಮ್ಗೆ 1 ರೂಪಾಯಿ ಅನುದಾನ ಕೊಡ್ತಾ ಇಲ್ಲ ಗೌರ್ಮೆಂಟ್.
ಯಾವಾಗ್ಲೂ ನಾನು ಹೇಳ್ತೀನಿ, ಪಾಲಿಟಿಕ್ಸ್ ಇಸ್ ನಾಟ್ ಅಬೌಟ್ 4 years 5 years ಅಂತಲ್ಲ. You need to do politics for that one last year. That 4 years you should serve people. ಇವಾಗ ಏನಾಗಿದೆ, 5 years ಕೂಡ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಅನುದಾನ ಕೊಟ್ಬಿಟ್ರೆ ಇವರೆಲ್ಲಿ ಡೆವಲಪ್ ಮಾಡ್ಬಿಡ್ತಾರೆ, ಏನ್ ಮಾಡ್ಬಿಡ್ತಾರೆ. ಸೊ ನಮ್ಗೆ ಅನುದಾನನೇ ಬರಲ್ಲ. ಅನುದಾನ ಬಂದ್ಲಿಲ್ಲ ನಾವು ಹೆಂಗೆ ರಾಜಕೀಯ ಮಾಡೋಕ್ಕಾಗುತ್ತೆ, ಜನಕ್ಕೆ ಏನ್ ತಗೊಂಡ್ಬರಕ್ಕಾಗುತ್ತೆ. ಐ ಥಿಂಕ್ ಫ್ಯೂ ಆಫ್ ದ ಕ್ವೆಶನ್ಸ್ ವರ್ ಲೈಕ್ ರೋಡ್ಸ್ ಡೆವಲಪ್ ಮಾಡಬೇಕು, ಯು ಆರ್ ಟಾಕಿಂಗ್ ಅಬೌಟ್ ಸ್ಕೂಲ್ಸ್ ಡೆವಲಪ್ ಮಾಡಬೇಕು, ನೀರಾವರಿ ಯೋಜನೆಗಳು ತರಬೇಕು. ಹೌ ಯು ವಿಲ್ ಬ್ರಿಂಗ್ ಇನ್ ವಿತೌಟ್ ಗವರ್ಮೆಂಟ್ ಸಪೋರ್ಟ್? ಸೊ I think we are facing the challenge in the cabinet level ಎಲ್ಲೋ ಅದನ್ನ ವಾಯ್ಸ್ ರೇಸ್ ಮಾಡೋಕ್ಕಾಗ್ತಾ ಇಲ್ಲ. ಅಂಡ್ ಆಲ್ಸೋ ವಿದ್ಯಾವಂತರು ಕೂಡ ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ. ಇಂದಿನ ಸರ್ಕಾರ ಏನಿದೆ, ಸರ್ಕಾರ ಬರೀ ಫ್ರೀ ಬೀಸ್ ಅದು ಇದು ಅಂತ ಕೊಡ್ತಾ ಇದೆ ಬಿಟ್ರೆ ಆಕ್ಚುಯಲ್ ಪ್ರಾಬ್ಲಮ್ ಯಾರು ನೋಡ್ತಾ ಇಲ್ಲ. ಸೊ ದಟ್ ಈಸ್ ಒನ್ ವಾಟ್ ಐ ಸಿ. ಮತ್ತೆ ಇವತ್ತಿನ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ತಗೊಂಡಾಗ ನಾವು ಮೂಲಭೂತ ಸೌಲಭ್ಯಗಳು ಇದ್ರೆ ಕೂಡ ಕೆಲವು ಹಳ್ಳಿಗಳಿಗೆ ಇನ್ನೂ ತಲುಪಿಲ್ಲ. ಇವತ್ತು ಕೂಡ ಕುಡಿಯೋ ನೀರು ಪ್ರಾಬ್ಲಮ್ ಇದೆ. ಎತ್ತಿನಹೊಳೆ ಅಂತ ಎಷ್ಟು ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಎತ್ತಿನಹೊಳೆ ಹೆಸರಲ್ಲಿ ಏನ್ ಮಾಡಿದ್ರು, ಬೆಂಗಳೂರಲ್ಲಿರೋ ವಾಟ್ ಯು ಕಾಲ್ ಇದೆ ಡ್ರೈನೇಜ್ ವಾಟರ್ನ ನಮ್ಮ ಲೇಕ್ಸ್ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ದಟ್ ಹ್ಯಾಸ್ ಸ್ಪಾಯ್ಲ್ಡ್ ಅವರ್ ಆಕ್ಚುಲಿ ಇನ್ನರ್ ವಾಟರ್ನ ಸ್ಪಾಯ್ಲ್ ಮಾಡಿದೆ. ರೀಚಾರ್ಜ್ ಆಗೋ ವಾಟರ್ ಎಲ್ಲ ಸ್ಪಾಯ್ಲ್ ಆಗಿದೆ. ದ ಕ್ವಾಲಿಟಿ ಆಫ್ ವಾಟರ್ ಹಸ್ ಗಾನ್ ಡೌನ್. ವಾಟ್ ಐ ಫೀಲ್ ಇಸ್ ದರ್ ಇಸ್ ದ ಕೃಷ್ಣ ರಿವರ್ ವಿಚ್ ಇಸ್ ದೇರ್, ವಿಚ್ ವಿ ಕ್ಯಾನ್ ಟೇಕ್ 5 TMSC ವಿಚ್ ಹಸ್ ಬಿನ್ ಆಲ್ರೆಡಿ ಅಪ್ರೂವ್ಡ್ ಬೈ ದ ಸುಪ್ರೀಂ ಕೋರ್ಟ್. ಆ ವಾಟರ್ ಇನ್ನೂ ತಗೊಳ್ತಾ ಇಲ್ಲ, ಯಾಕಂದ್ರೆ ನಮ್ದು ಮತ್ತೆ ಆಂಧ್ರ ಪಾಲಿಟಿಕ್ಸ್ ಮಿಕ್ಸ್ ಆಗಿ ಆ ವಾಟರ್ ನಾವು ಇನ್ನೂ ತಗೊಳ್ತಾ ಇಲ್ಲ. ಅದು ತಗೊಂಡ್ರೆ ನಮ್ಮ ಪ್ರಾಂತ್ಯ ಎಸ್ಪೆಷಲಿ ದಿಬ್ಬೂರಲ್ಲಿ ನಮ್ಮ ಚಿಲ್ಕನ್ ನೇರ್ಪು ಆ ಜಾಗಕ್ಕೆ ಯಥೇಚ್ಛವಾದ ನೀರು ಸಿಗುತ್ತೆ. ಕೃಷ್ಣಾ ನದಿ ವಾಟರ್ ಸುಮ್ಮನೆ ಹೋಗಿ ಸಮುದ್ರಕ್ಕೆ ಸೇರ್ಬಿಡ್ತಾ ಇದೆ. ಸೊ ಐ ಥಿಂಕ್ ದ ಪ್ರಾಬ್ಲಮ್ ಇಸ್ ದಿಸ್. ಓಕೆ, ಸೊ ಫಸ್ಟ್ ಐ ಥಿಂಕ್ ದೀಸ್ ಪ್ರಾಬ್ಲಮ್ಸ್ ಶುಡ್ ಬಿ ಅಡ್ರೆಸ್ ಕ್ವಿಕರ್. ಸೊ ಐ ಫೀಲ್ ದಟ್ ವೇ. ಸೊ ಸದ್ಯಕ್ಕಂತೂ ನೀವು ನಾನು ಆಗಲೇ ಹೇಳಿದಾಗೆ ಕಳೆದ 16 ವರ್ಷಗಳಿಂದ ಈ ಸಮಾಜ ಸೇವೆಯಲ್ಲಿ ಏನು ತೊಡಗಿಸ್ಕೊಂಡಿದ್ದೀರಾ ನಿಮ್ಮನ್ನು ನೀವು. ವೀಕ್ ಡೇಸ್ ಎಲ್ಲ ರೆಗ್ಯುಲರ್ ಜಾಬ್ನ ಮಾಡ್ತಾ ಒಂದು ಕಂಪನಿಯ CEO ಆಗಿದ್ದು, ವೀಕೆಂಡ್ಸಲ್ಲಿ ಎಷ್ಟಾಗತ್ತೋ ಅಷ್ಟು ನೀವು ಟೈಮ್ ಕೊಡ್ತೀರಾ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ, ಜನರಿಗೆ ಸ್ಪಂದಿಸೋದಕ್ಕೆ. ವೆಲ್, ದೆರ್ ವಾಸ್ ಒನ್ ಟ್ರಿಗರ್ ಪಾಯಿಂಟ್ ನಿಮ್ಮ ಲೈಫಲ್ಲಿ, ಯಾಕೆ ಹೇಗೆ ನಿಮಗೆ ಪಾಲಿಟಿಕ್ಸ್ಗೆ ಬರಬೇಕು ಅಂತ ಅನ್ನಿಸ್ತು ಅಂತ. ಯಾಕಂದರೆ ನೀವು ಆಗಲೇ ಹೇಳಿದಾಗೆ ಸೋಷಿಯಲ್ ಸರ್ವಿಸ್ ಎಲ್ಲಿದ್ದು ಮಾಡಬಹುದು, ದುಡ್ಡಿದ್ರೆ ಮನಸ್ಸಿದ್ರೆ ನಾವು ಎಫರ್ಟ್ ಹಾಕ್ತೀವಿ ಅನ್ನೋದಿದ್ರೆ ಮಾಡಬಹುದು. ಬಟ್ ದೆರ್ ವಾಸ್ ದಿಸ್ ಒನ್ ಇನ್ಸಿಡೆಂಟ್ ನಿಮ್ಮ ಮೈಂಡ್ನ ಇಲ್ಲ ನಾನು ಪಾಲಿಟಿಕ್ಸ್ ಮಾಡಬೇಕು ಅಂತ ಟ್ಯೂನ್ ಮಾಡಿದಂತಹ ಒಂದು ಇನ್ಸಿಡೆಂಟ್ ಹೇಳಿ ಸರ್. ಹೌದು, ವೆನ್ ಯು ರೈಟ್ಲಿ ಸೆಡ್, ಫಸ್ಟ್ ಥಿಂಗ್ ನೀವು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಯು ನೀಡ್ ನಾಟ್ ಟು ಬಿ. ದ ಪ್ರಾಬ್ಲಮ್ ಇಸ್ ಸೋಷಿಯಲ್ ಸರ್ವಿಸ್ ಮಾಡ್ಬೇಕಾದ್ರೆ ನೀವು ಫೋಟೋಗ್ರಾಫ್ ಬೇಕು ಅಂದ್ರೆ ನೀವು ಇರಬೇಕು. ಇವಾಗ ಜನಕ್ಕೆ ಏನಾಗ್ತದೆ, ಸೋಷಿಯಲ್ ಸರ್ವಿಸ್ ಇಸ್ ಬಿನ್ ಡನ್ ಫಾರ್ ಫೋಟೋಗ್ರಾಫ್ಸ್. ಓಕೆ, ಹಂಗಲ್ಲ. ಸೋಷಿಯಲ್ ಸರ್ವಿಸ್ ಅಂದ್ರೆ ಯು ನೀಡ್ ನಾಟ್ ಟು ಗೋ ಟು ಯುವರ್ ವಿಲೇಜ್ ಅಂಡ್ ಡೂ ಸಮಥಿಂಗ್. ಇಟ್ಸ್ ನಾಟ್, ಯು ಕ್ಯಾನ್ ಹೆಲ್ಪ್ ವೇರ್ ಎವರ್ ಯು ಪಾಸಿಬಲ್. ಏನ್ ಮಾಡೋಕ್ಕಾಗುತ್ತೋ ಯು ಕ್ಯಾನ್ ಆಲ್ವೇಸ್ ಡೂ ಇಟ್. ಎವ್ರಿಥಿಂಗ್ ಇಸ್ ಅ ಸರ್ವಿಸ್ ಅಟ್ ಎಂಡ್ ಆಫ್ ದ ಡೇ. ಒಂದು ಮಗುಗೆ ಟ್ರೈನ್ ಮಾಡೋದಿರ್ಬೋದು, ಒಂದು ವಿದ್ಯಾರ್ಥಿಗೆ ಎಜುಕೇಟ್ ಮಾಡಿ ಅವನ ಇಂಟರ್ವ್ಯೂಸ್ ಅಲ್ಲಿ ಪಾಸ್ ಹೆಂಗಾಗಬೇಕು ಅಂತ ಹೇಳ್ಕೊಡೋದಿರ್ಬೋದು. ಎವ್ರಿಥಿಂಗ್ ಇಸ್ ಅ ಸೋಷಿಯಲ್ ಸರ್ವಿಸ್. ಬಟ್ ಫಾರ್ ಮೀ ದ ಟ್ರಿಗರಿಂಗ್ ಪಾಯಿಂಟ್, ಆಸ್ ಐ ಟೋಲ್ಡ್ ಯು, ನನಗೆ ಈ ಸರ್ವಿಸ್ ಮಾಡ್ತಾ ಮಾಡ್ತಾ ಒಂದು ರಾಜಸ್ಥಾನ್ ಒಂದು ವ್ಯಕ್ತಿ ತುಂಬಾ ಅವ್ರ ಸ್ಥಿತಿ ಗಂಭೀರದಲ್ಲಿರುತ್ತೆ. ಅದೊಂದು ನನಗೆ ಬಂದು ಕಾಣಿದಾಗ ನನಗೆ ಇಟ್ಸ್ ಎ ನಾರ್ಮಲ್ ಕೇಸ್ ಮಾಡ್ಬೋದು ಅಂತ. ಬಟ್ ಅದು ಒಳಕ್ಕೆ ಅದಕ್ಕೆ ನುಗ್ಗು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ದಟ್ ಪ್ರಾಬ್ಲಮ್ ಹ್ಯಾಸ್ ಮ್ಯಾಸಿವ್ ಇಶ್ಯೂ, ಮೆಡಿಕಲ್ ಇಶ್ಯೂ ಇದೆ, ಸಾರ್ಟ್ ಔಟ್ ಮಾಡ್ಬೇಕಂತ ಓಡಾಡಿದಾಗ ಆ ಟ್ರೀಟ್ಮೆಂಟ್ ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲ್ ಒಪ್ಕೊಳ್ಳೋದಿಲ್ಲ. ಆ ಟ್ರೀಟ್ಮೆಂಟ್ ಕೊಡಕ್ಕೆ ಆ ಕಂಡೀಷನ್ ಇರುತ್ತೆ. ಯಾರು ಹೇಳ್ತಾರೆ ಅವ್ರು ಉಳಿಯೋದೇ ಇಲ್ಲ ಅಂತ ಹೇಳ್ತಾರೆ. ಏನದು ಇಶ್ಯೂ? ಅವ್ರಿಗೆ ಫುಲ್ ಬಾಟಮ್ ಆಫ್ ದ ಬಾಡಿ ಫುಲ್ ಗ್ಯಾಂಗ್ರೀನ್ ಆಗ್ಬಿಟ್ಟಿತ್ತು. ಇಟ್ ವಾಸ್ ಅಟ್ ಅ ವೆರಿ ಬ್ಯಾಡ್ ಶೇಪ್. All his parts were been gangrene effect ಆಗ್ಬಿಟ್ಟಿತ್ತು. So it needed a big amount of treatment. And I think ಆವಾಗ ಇನಿಷಿಯೇಟ್ ನಾವು ತಗೊಂಡಿದ್ದ ಪೀರಿಯಡ್ ಹೆಂಗಿತ್ತು ಅಂದ್ರೆ ಎವ್ರಿ hour was very very critical for that patient. ಸೊ ಹಾಗೇನ್ ಮಾಡ್ತೀವಿ ನಾವು, ಎಲ್ಲಾ ಸರ್ಕಾರಗಳ ಹತ್ರನೂ ಹೋಗ್ತೀವಿ. ನಾನು ನೇಮ್ಸ್ ತಗೊಳಕ್ ಇಷ್ಟಪಡಲ್ಲ, ಬಟ್ ಸ್ಟಿಲ್ ಕೆಲವ್ರ ಹತ್ರ ಎಲ್ಲ ಹೋಗ್ತೀನಿ. ಕೆಲವ್ರು ಹೇಳ್ತಾರೆ ಇದು ರಾಜಸ್ಥಾನಿಂದ ಬಂದಿರೋದು, ಸೊ ಇಟ್ ಶುಡ್ ಬಿ ಅಟ್ ಸೆಂಟ್ರಲ್ ಇಂದ ಪೇಮೆಂಟ್ ತಗೊಬೇಕು ಅಂತಾರೆ. ಸ್ಟೇಟ್ ಅಲ್ಲಿ ಹೋಗಿ ಕೇಳಿದ್ರೆ ಈ ತರ ಹೇಳ್ತಾರೆ ಸೆಂಟ್ರಲ್ ಅಲ್ಲಿ ಕೇಳಿದ್ರೆ ನೀವು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ ಮಾಡಿ ಅಂತಾರೆ. ಸೊ ಆ ಪರಿಸ್ಥಿತಿ ನಮಗೆ ಒಳ್ಳೆ ಡಾಕ್ಟರ್ಸ್ ಹಾಕುವ ಅವಶ್ಯಕತೆ ಇತ್ತು. ಆಗ ನಾನು ಓಡಾಡಿದ್ದಾಗ್ಲಿ, ನಾನು ಆಮೇಲೆ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಈಶ್ವರನ್ನ ಥ್ಯಾಂಕ್ ಮಾಡ್ತೀನಿ. ಆ ಪೇಷಂಟ್ ನ ಉಳಿಸ್ತಾರೆ. ಅದರದ್ದೇ ಆದ ಒಂದು ಸ್ಟೋರಿ ಮಾಡ್ಬೋದು. ಅಷ್ಟು ದೊಡ್ಡ ಪ್ರಾಬ್ಲಮ್ ನಾವು ರೆಡಿ ಮಾಡ್ತಾರೆ. ಆ ಪೇಷಂಟ್ ನಡೆಯೋ ತರ ರೆಡಿ ಮಾಡ್ತಾರೆ. ಆಮೇಲೆ ಈ ವಾಸ್ ವಿಲ್ ಫಿಟ್ ಅಂಡ್ ಫೈನ್ ಆಗ್ತಾರೆ. ಸೊ ಅಲ್ಲಿ ಒಂದು ಟ್ರಿಗರ್ ಆಗಿದ್ದೇನು ಅಂತಂದ್ರೆ, ನಾವ್ ಎಷ್ಟೇ ಸೋಷಿಯಲ್ ಸರ್ವಿಸ್ ಮಾಡಬೇಕು, ಏನೇ ಮಾಡಬೇಕು ಅಂತ ಹೋದಾಗ ಈ ಸ್ಮಾಲ್ ಥಿಂಗ್ಸ್ಗೆ ನಾವು ಪವರ್ ಇಸ್ ನೀಡೆಡ್ ಅಟ್ ಸರ್ಟನ್ ಪಾಯಿಂಟ್. ಅವತ್ತು ನನ್ನ ಹತ್ರ ಪವರ್, ಈ ತರ ಎಷ್ಟೋ ಪೇಷಂಟ್ಸ್ ಇರ್ತಾರೆ, ನಾವು ಹೆಲ್ಪ್ ಮಾಡಕ್ ಹೋದಾಗ ನಾವು ಇವನ್ ದೋ ವಿ ಹ್ಯಾವ್ ಇಂಟೆಂಟ್ ಇಸ್ ದೇರ್ ಟು ಹೆಲ್ಪ್, ಪಾಲಿಸೀಸ್ ವಿಲ್ ನಾಟ್ ಅಲೋ. ಸೊ ಆತರ ಎಷ್ಟೋ ಜೀವಗಳು ಹೋಗ್ಬಿಟ್ಟು ಬರ್ಬೋದು. ಅವಾಗ ಅನಿಸ್ತು ನೋ ಪಾಯಿಂಟ್ ಆಫ್ ಮೀ ಪಾಸಿಂಗ್ ಔಟ್ ಇನ್ ಹಾರ್ವರ್ಡ್, ಡೂಯಿಂಗ್ ಬಿಗ್ ಥಿಂಗ್, CEO ಆಗೋದು, ಎವ್ರಿ ಒನ್ ಕ್ಯಾನ್ ಡೂ ಇಟ್. ಬಟ್ ಎಲ್ಲೋ ಒಂದ್ ಕಡೆ ಲೆಟ್ಸ್ ಡೂ ಬ್ರಿಂಗ್ ಸಮ್ ಚೇಂಜ್.
ನಾವು ಅಟ್ಲೀಸ್ಟ್ ಏನಾದ್ರು ಮಾಡ್ಬೋದು ನಮ್ಮ ಕ್ಷೇತ್ರದಲ್ಲಿ. ನಮ್ಮ ಕ್ಷೇತ್ರದ ಈ ಪಾಲಿಟಿಕ್ಸ್ ಬಂದು ಇನ್ನೊಂದಷ್ಟು ಪೇಷಂಟ್ಸ್ನ ಸೇವ್ ಮಾಡ್ರಿ. ಅದಕ್ಕೆ ನನ್ನ ಫೋಕಸ್ ಇಸ್ ಓನ್ಲಿ ಆನ್ ಅವರ್ ಗವರ್ಮೆಂಟ್ ಸ್ಕೂಲ್ಸ್ ಅಂಡ್ ಮೆಡಿಕಲ್ ಫೆಸಿಲಿಟೀಸ್. ಅವೆರಡನ್ನ ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ರೆ ಐ ಥಿಂಕ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅಂತ ನನ್ನ ಒಂದು ಅನಿಸಿಕೆ. ಯಾ ಸೊ ಈ ರಾಜಸ್ಥಾನ ವ್ಯಕ್ತಿ ಕೇಸ್ ಏನು ಹೇಳಿದ್ರಿ, ಫೈನಲಿ ನೀವು ಟ್ರೀಟ್ಮೆಂಟ್ ಕೊಡಿಸಿ ನಿಮ್ಮ ಸ್ವಂತ ದುಡ್ಡನ್ನೇ ಕೊಟ್ಟು ಪೇ ಮಾಡಿ ಅವ್ರು ಹುಷಾರಾಗಿ 4 ವರ್ಷಗಳ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾರೆ. ರೀಸೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹಿ ಪಾಸ್ಡ್ ಅವೇ ಅಂತ ಹೇಳಿದ್ರಿ. ಹೌದು. ಮತ್ತೊಂದು ಇನ್ಸಿಡೆಂಟ್ ಆಸ್ ಅ ಮದರ್ ನನಗೆ ಐ ಕ್ಯಾನ್ ರಿಲೇಟ್ ಮೋರ್ ಅಂತ ಅನ್ನಿಸ್ತು. ರೀಸೆಂಟ್ ಆಗಿ ತುಂಬಾನೇ ಹೋರಾಡಿದ್ರಿ, ಇನ್ನೂ ಹೋರಾಡ್ತಾ ಇದ್ದೀರಾ, ಅದನ್ನ ಇಫ್ ಯು ಕ್ಯಾನ್ ಪ್ಲೀಸ್ ನರೇಟ್. ಶಿಡ್ಲಘಟ್ಟದಲ್ಲಿ ಒಂದು ಶಿಡ್ಲಘಟ್ಟ ಆಸ್ಪತ್ರೆಯಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ ಒಂದು ದಲಿತ ಮಹಿಳೆ ಪ್ರೆಗ್ನೆನ್ಸಿ ಕರ್ಕೊಬರ್ತಾರೆ. ಆ ಪ್ರೆಗ್ನೆನ್ಸಿ ಬಂದಾಗ ತುಂಬಾ ಮದರು ಮತ್ತೆ ಎಲ್ಲ ಹೆಲ್ತಿ ಇರುತ್ತೆ. ಅವರು ಡೆಲಿವರಿ ಟೈಮ್ ಆಗುತ್ತೆ, ಅರೌಂಡ್ ಮಿಡ್ ನೈಟ್ ಅಲ್ಲಿ ಡೆಲಿವರಿ ಪೇನ್ಸ್ ಬಂದಾಗ ಡಾಕ್ಟರ್ಸ್ ಇಲ್ದ್ರೆ ಡಾಕ್ಟರ್ಸ್ ಹೆಲ್ಪ್ ತಗೊಳದ್ರನೆ ಒಂದು ನರ್ಸ್ಗಳು ಕೂಡ ಸರ್ಜರಿ ಮಾಡಕ್ ಹೋಗಿ ಒಂದು ಬೇನ್ ನರ್ವ್ ನ ಕಟ್ ಮಾಡ್ಬಿಡುತ್ತೆ ಮಗುಗೆ. ದ ಪ್ರಾಬ್ಲಮ್ ಇಸ್ ಅವಾಗ ಆ ಮಗುನ ಡೆಲಿವರಿ ಆಗಿದ್ ಮಗುನ ಆ ಮಗು ತಾಯಿ ಕೈ ಕೊಟ್ಟು ದೇ ಅಲೋ ದಟ್ ಲೇಡಿ ಟು ಬ್ಲೀಡ್. ಅವರ ತಂದೆಗೆ ಹೇಳ್ತಾರೆ, ನೀವು ಹೋಗಿ ಸ್ವೀಟ್ಸ್ ತಗೊಬಂದಿರಿ, ಬೆಳಗ್ಗೆಗೆ ಸ್ವೀಟ್ಸ್ ಎಲ್ಲರಿಗೂ ಕೊಡಿ ಅಂತ. ಪಾಪ ಅವ್ರು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಅವ್ರನ್ನ ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಯಾರು ಏನು ಹೇಳೋದಿಲ್ಲ. ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ಗೆ ಹೋದ್ಮೇಲೆ ಕೂಡ ಆಲ್ಮೋಸ್ಟ್ ಅರೌಂಡ್ 2-3 hours ಯಾವ ಡಾಕ್ಟರ್ ಕೂಡ ಅವ್ರನ್ನ ನೋಡೋದಿಲ್ಲ. ಆಮೇಲೆ ಹೇಳ್ತಾರೆ ಪೇಷಂಟ್ ಇಸ್ ಡೆತ್ ಅಂತ ಹೇಳ್ತಾರೆ. ಅದು ತುಂಬಾ ನನಗೆ ಒಂದೇನಾಗಿದೆ ಅಂದ್ರೆ ಎಷ್ಟು ಲೆವೆಲ್ ಆಫ್ ರೆಸ್ಪೆಕ್ಟೇ ಇಲ್ಲ ಅಲ್ಲಿ ಹಾಸ್ಪಿಟಲ್ಸ್ ಅಲ್ಲಿ. ಪಾಪ ಬಡವರ ಮಕ್ಕಳಿಗೆ, ನಮಗೆ ಬಡವರ ಮಕ್ಕಳಂದ್ರೆ ದರ್ ಇಸ್ ನೋ ರೆಸ್ಪೆಕ್ಟ್. ಒಂದು ತಾಯಿಗೆ ಆ ಥರ ಪೇನ್ಸ್ ಕೊಟ್ಟು, ಪೇನ್ಸ್ ಅಲ್ಲಿ ಮಗು ಕೈ ಕೊಟ್ಟು ಮಗು ನೋಡ್ಕೊಂಡೇ ತೀರ್ಕೊಳ್ತಾರೆ. ಈ 2025 ಅಂದ್ರೆ ನರ್ಸ್ಗಳು ಮಾಡ್ತಾರೆ. ಸೊ ಆ ಓಡಾಟದಲ್ಲಿ ಆ ಗಾಟ್ ದ ಡಾಕ್ಟರ್ ಸಸ್ಪೆಂಡೆಡ್ ಮಾಡಿಸಿದೀವಿ. ಅಂಡ್ ನಾನು ಅದಕ್ಕೆ ಡಿಸ್ಮಿಸ್ ಮಾಡಿಸ್ಬೇಕು ಅಂತಾನೆ ಓಡಾಡ್ತಾ ಇದ್ದೀನಿ. ಸಮ್ವೇರ್ ದಟ್ ಲಿಟ್ ದ ಫೈರ್ ಫಾರ್ ದ ಗವರ್ಮೆಂಟ್ ಆಲ್ಸೋ. ಇವಾಗ ಗವರ್ಮೆಂಟ್ ಕೂಡ ಗುಂಡೂರಾವ್ ಅವರು ಅದ್ರ ಬಗ್ಗೆ ದೊಡ್ಡ ಇದು ಮಾಡಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ಫೆಬಿಕ್ವಿಕ್ ಹಾಕಕ್ ಕೊಟ್ಟಿದ್ರು. ಆ ಲೆವೆಲ್ ಅಲ್ಲಿ ಇದೀವಿ 2025. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಇಟ್ ಇಸ್ ನಾಟ್ ಅಬೌಟ್ ಮನಿ ಆರ್ ಇಟ್ ಇಸ್ ನಾಟ್ ಅಬೌಟ್, ಐ ಥಿಂಕ್ ಗೋಯಿಂಗ್ ಫಾರ್ವರ್ಡ್ ಮೆಡಿಕಲ್ ಅಲ್ಲಿ ಕೆಲವು ರಿಫಾರ್ಮ್ಸ್ ತರಬೇಕು. ಐ ಫೀಲ್ ಗವರ್ಮೆಂಟ್ಗೆ ನಾನು ಆಗ್ರಹ ಮಾಡ್ತೀನಿ, ಪ್ಲೀಸ್ ಬ್ರಿಂಗ್ ರಿಫಾರ್ಮ್ಸ್ ವೇರ್ ಎಲ್ಲೆಲ್ಲಿ ಡಾಕ್ಟರ್ಸ್ ಲೆಥರ್ಜಿಕ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಇನ್ಸ್ಟೆಂಟ್ ಡಿಸ್ಮಿಸಲ್ ಇರಬೇಕು. ದೇರ್ ಶುಡ್ ಬಿ ನೋ ಎನ್ಕ್ವೈರೀಸ್ ಆನ್ ದಮ್. ಬಿಕಾಸ್ ಯಾರು ನಂಬ್ತಾರೋ ಇಲ್ಲೋ, ಫಸ್ಟ್ ದೇವ್ರು ನಂಬದ್ಮೇಲೆ ನೆಕ್ಸ್ಟ್ ನಂಬೋದೇ ಡಾಕ್ಟರ್ಸ್. ಸೊ ಐ ಥಿಂಕ್ ಆ ಹುದ್ದೆಯಲ್ಲಿರೋರು ಎಲ್ಲೇ ತರ ಡಿವಿಯೇಷನ್ಸ್ ತಗೊಬಾರ್ದು ಅಂತ ನನ್ನ ಅನಿಸಿಕೆ. If someone is not fit, don't become a doctor. So I think ಇವತ್ತಿನ 2025 ಒಬ್ಬ ಫೆಬಿಕ್ವಿಕ್ ಹಾಕಿದ್ರು ಅಂದಿದ ತಕ್ಷಣನೇ ನನಗೆ ಅರ್ಸಿದ್ದು, ವಾಟ್ ಆರ್ ವಿ ರೆಪ್ರೆಸೆಂಟಿಂಗ್ ಆಸ್ ಇಂಡಿಯನ್ಸ್. ವೆರಿ ಇಂಪಾರ್ಟೆಂಟ್. ಆಸ್ಪತ್ರೆಗಳಂತ ಬಂದಾಗ ಇವತ್ತು ನಮ್ಮ ತಾಲೂಕ್ ಲೆವೆಲಿನ ಆಸ್ಪತ್ರೆಗಳು ಏನಿದೆ ಎಲ್ಲ ಕ್ಷೇತ್ರ, ನಮ್ಮ ಶಿಡ್ಲಘಟ್ಟನೆ ಅಂತಲ್ಲ, ನಾನು ಎಲ್ಲೂ ಹೋಗಿದ್ದ ನೋಡಿದ್ದೀನಿ. ಹೈಜೀನ್ ಇಸ್ ನೋ ವೇರ್ ದೇರ್ ಇಸ್ ನೋ ಹೈಜೀನ್. ಜನಗಳು ಶುದ್ಧವಾದ ನೀರು ಕೂಡ ಸಿಗ್ತಾ ಇಲ್ಲ. ಆಯ್ತಾ, ಯಾವುದೇ ಪೇಷಂಟ್ ನ ಕರ್ಕೊಂಡು ಹೋದ್ರು ಮೇನ್ ಹಾಸ್ಪಿಟಲ್ಸ್ಗೆ ಕರ್ಕೊಂಡು ಹೋಗಿ ಅನ್ನೋ ಒಂದು ಪರಿಸ್ಥಿತಿ. ಸೊ ಇದೆಲ್ಲ ನೋಡಿದ್ರೆ ಏನಾಗ್ತಾ ಇದೆ ಅಂತಂದ್ರೆ ದಿಸ್ ಆರ್ ಇಂಟೆನ್ಷನಲ್ ಮೂವ್ಸ್ ಫ್ರಮ್ ದ ಐ ಥಿಂಕ್ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ. ಯಾಕೆ ಅಂದ್ರೆ ಜನಕ್ಕೆ ಬೇಸಿಕ್ ಫೆಸಿಲಿಟೀಸ್ ಸಿಗ್ತಾ ಇಲ್ಲ. ಐ ಥಿಂಕ್ ಟು ಡೂ ದಟ್ ಯು ನೀಡ್ ಸಮ್ ಅಡ್ಮಿನಿಸ್ಟ್ರೇಟರ್ಸ್ ಟು ಲುಕ್ ಇಟ್. ನಾನು ಹೇಳೋದು ಎಲ್ಲಾನು ಪಾಲಿಟಿಕ್ಸ್ ಇಂದ ಮಾಡೋದು. ಅಲ್ಲಿನ ಲೋಕಲ್ ಡಿಸಿಸ್ ಏನ್ ಮಾಡ್ತಾ ಇರ್ತಾರೆ, ಅಲ್ಲಿನ ಲೋಕಲ್ ತಹಸೀಲ್ದಾರ್ಸ್ ಏನ್ ಮಾಡ್ತಾ ಇರ್ತಾರೆ, ಯಾಕೆ ವೈ ದಟ್ ಫ್ರೀಕ್ವೆಂಟ್ ಆಡಿಟ್ ಆಗ್ತಾ ಇಲ್ಲ. So I think there are a lot of loopholes. Somewhere someone should stand up and say these are the loopholes and it should be corrected. ಅದನ್ನ ಯಾರು ಹೇಳ್ತಾರೆ? It is not about just that 1 month voting ಆಗಿದ್ಮೇಲೆ just that forget and just this is the way of life ಅಂತ. ಎಷ್ಟು ಜನಕ್ಕೆ ಅದೇ ನಮ್ಮ ಮನೆಗಳಲ್ಲಾದ್ರೆ ನಾವು ಸುಮ್ಮನೆ ಇರ್ತೀವ, ನಮ್ಮನೆ ಹೆಣ್ಣು ಮಕ್ಳಿಗೆ ಪ್ರಾಬ್ಲಮ್ ಆದ್ರೆ ನಾವು ಸುಮ್ಮನೆ ಇರ್ತೀವ. ಐ ಥಿಂಕ್ ಇಟ್ಸ್ ಅ ಪ್ರಾಬ್ಲಮ್ ಆಫ್ ಎವ್ರಿ ಒನ್. ಓಕೆ, ಟುಡೇ ನಾನು ಒಂದು ಸಿಂಪಲ್ ಲೈನರ್ ಹೇಳ್ತೀನಿ ನೋಡಿ. ವಿ ಟಾಕ್ ಅಬೌಟ್ ಲಾಟ್ ಆಫ್ ಪಾವರ್ಟಿ ಅಂಡ್ ದೀಸ್ ಥಿಂಗ್ಸ್. ಒಂದು ವ್ಯಕ್ತಿ ಒಂದು ಎಜುಕೇಶನ್ ಮೇಲೆ ಪ್ರತಿ ವರ್ಷ 10% ಆಫ್ ಇಸ್ ಅರ್ನಿಂಗ್, 20 to 30% ಆಫ್ ಅರ್ನಿಂಗ್ ನ ಎಜುಕೇಶನ್ ಮೇಲೆ ಸ್ಪೆಂಡ್ ಮಾಡ್ಬಿಡ್ತಾರೆ, ಮಕ್ಕಳ ಎಜುಕೇಶನ್ ಮೇಲೆ. ಆಮೇಲೆ 20% ಆಫ್ ಇದು ಮನಿನ ವಿಲ್ ಸ್ಪೆಂಡ್ ಆನ್ ದ ಮೆಡಿಕಲ್, ವಿಚ್ ಇಸ್ ಫ್ರೀ ಆಕ್ಚುಲಿ ಇನ್ ಇಂಡಿಯಾ. ನಮಗೆ ಗವರ್ಮೆಂಟ್ ಶಾಲೆಗಳು ಇದೆ, ಮೆಡಿಕಲ್ ಆಸ್ಪತ್ರೆಗಳು ಇದೆ. ಜನಕ್ಕೆ ಅವು ಎರಡು ಕೊಟ್ರೆ 30% ಅವ್ರಿಗೆ ಎಕನಾಮಿಕಲಿ ದೇ ವಿಲ್ ಗ್ರೋ ಅಲ್ವಾ. ಸೊ 30% ಎಕನಾಮಿಕಲಿ ಗ್ರೋ ಮಾಡಿದ್ರೆ ಒಂದು ವ್ಯಕ್ತಿ ವರ್ಷಕ್ಕೆ ಒಂದು 2-3 ಲಕ್ಷ ದುಡಿತಾ ಇದ್ರೆ 2-3 ಲಕ್ಷ ಅವನ ಹತ್ರ ಉಳ್ಕೊಂಡ್ರೆ ಅದ್ರಲ್ಲಿ 1 ಲಕ್ಷ ಉಳ್ಕೊಂಡ್ರೇನು ಅವ್ನು ಸಬೀಕರಣ ಆಗ್ಬಿಡ್ತಾನೆ. ಸೊ ಐ ಥಿಂಕ್ ಇಟ್ ಇಸ್ ಇಂಟೆನ್ಷನಲ್ ಮೂವ್ಸ್ ಟು ಅವ್ರನ್ನ ಪ್ರೈವೇಟ್ ಸ್ಕೂಲ್ಸ್ಗೆ ಹೋಗೋ ತರ ಮಾಡೋದು. ಗವರ್ಮೆಂಟ್ ಇಂದ ನೀವು ಹೋಗೋದು ಎಲ್ಲ ನೀವು ನೋಡಿ, ಎಲ್ಲಾ ರಾಜಕಾರಣಿಗಳು ಅವ್ರವ್ರದ್ದು ಆಸ್ಪತ್ರೆಗಳು ಕಟ್ಟಿದ್ದಾರೆ, ಅವ್ರವ್ರ ಶಾಲೆಗಳನ್ನ ಕಟ್ಟಿದ್ದಾರೆ. ಅದ್ರ ಬದಲು ನೀವು ಇನ್ಸ್ಟಿಟ್ಯೂಷನ್ಸ್ ನ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇ ಇನ್ವೆಸ್ಟ್ ಮಾಡಿ, ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ. ದೇ ವಿಲ್ ರಿಟರ್ನ್ ಬ್ಯಾಕ್. ರೆವಿನ್ಯೂ ಕ್ಯಾನ್ ಬಿ ಬಾಟ್. ರೆವಿನ್ಯೂ ಇಸ್ ನಾಟ್ ಅ ಬಿಗ್ ಚಾಲೆಂಜ್. ಅವ್ರು ಹೇಳ್ಬೋದು, ನೆಕ್ಸ್ಟ್ ಹೇಳ್ಬೋದು, ಯಾರೇ ಹೇಳಿದ್ರೆ ಇಲ್ಲ ರೆವಿನ್ಯೂ ಹೆಂಗ್ ಬರುತ್ತೆ ಅಂತ. ಸಿ, ರೆವಿನ್ಯೂ ಮಾಡೋದಕ್ಕೂ ಮಾಡೆಲ್ಸ್ ಇದೆ. ದೇರ್ ಯು ಟು ಅಡಾಪ್ಟ್ ದಟ್. ಐ ಆಲ್ವೇಸ್ ದಿಸ್ ಇಸ್ ದ ಪೇನ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ. ಸೊ ಯಾಕೆ ಮಾಡ್ತಾ ಇಲ್ಲ ಈ ಚೇಂಜಸ್, ಯಾಕೆ ಬರ್ತಾ ಇಲ್ಲ?
ಬರಬೇಕು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಇರೋರು ಕೆಲಸ ಮಾಡಬೇಕು. ಗೌರ್ಮೆಂಟ್ ಅಲ್ಲಿ ಎಲ್ಲಾ ಪಾಲಿಸೀಸ್ ಅವೈಲೇಬಲ್ ಇದೆ. ಯು ನೋ ವಾಟ್ ಟೈಪ್ ಆಫ್ ಮನಿ ಇಸ್ ಬಿನ್ ಇನ್ವೆಸ್ಟೆಡ್ ಆನ್ ದ ಇದ್ರ ಎಲ್ಲಾ ಡೆವಲಪ್ಮೆಂಟ್ಸ್ ಮೇಲೆ. ಬಟ್ ವೇರ್ ಇಸ್ ದಟ್ ಗೋಯಿಂಗ್ ಯಾರಿಗೂ ಗೊತ್ತಿಲ್ಲ. ದೇರ್ ಇಸ್ ನೋ ಕ್ಲಾರಿಟಿ ಆನ್ ಇಟ್. ಕರೆಕ್ಟ್. ಸೊ ನೀವು ಬಹಳ ಸೆನ್ಸಿಟಿವ್ ಆಗಿರುವಂಥ ಆ್ಯಂಡ್ ಮಚ್ ನೀಡೆಡ್ ಅಂತ ಹೇಳ್ತಾರಲ್ಲ ಅಂಥ 2 ಕ್ಷೇತ್ರಗಳನ್ನು ಆರಿಸ್ಕೊಂಡಿದ್ದೀರಾ. ಒಂದು ಹೆಲ್ತ್ ಆ್ಯಂಡ್ ಮತ್ತೊಂದು ಎಜುಕೇಷನ್. ರೈಟ್, ಸಾಕಷ್ಟು ಸಮಾಜಪರ ಕೆಲಸಗಳನ್ನು ಮಾಡ್ತಾ ಸಾಕಷ್ಟು ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್ ಸಹ ಸಿಕ್ಕಿದೆ. ಲೈಕ್ ಮಾರ್ಕೆಟಿಂಗ್ ಬ್ರೈನ್ ಆಫ್ ಇಂಡಿಯಾ ಅನ್ನೋ ಒಂದು ಅವಾರ್ಡ್ ಬೈ ಒರಾಕಲ್, ಯೂತ್ ಐಕಾನ್ ಆಫ್ ಇಂಡಿಯಾ ಪುನೀತ್ ರಾಜ್ಕುಮಾರ್ ಫೌಂಡೇಶನ್ ವತಿಯಿಂದ ಸೇವಾ ಯೋಧ ರತ್ನ ಇರಬಹುದು, ಏಷ್ಯಾ ಲೀಡರ್ಶಿಪ್ ಸಿಇಒ ಆಫ್ ದ ಇಯರ್ 2024, ಇಂಡಿಯನ್ ಅಚೀವರ್ಸ್ ಅವಾರ್ಡ್ ಆಫ್ ದ ಇಯರ್ 2022. ಹೀಗೆ ಸಾಕಷ್ಟು ಪ್ರಶಸ್ತಿಗಳು, ಬಿರುದುಗಳು, ಸನ್ಮಾನಗಳು. ಬಟ್ ಐ ಥಿಂಕ್ ರೀಸೆಂಟ್ ಆಗಿ ನಿಮಗೆ ಸಿಕ್ಕಂಥ ಒಂದು ಸನ್ಮಾನ ಬಹಳ ಸ್ಪೆಷಲ್ ನಿಮಗೆ ಅಂತ ಭಾವಿಸ್ತೀನಿ. ಮಂತ್ರಾಲಯ ಪರಿಮಳ ಪ್ರಶಸ್ತಿ, ವೆರಿ ಡಿಗ್ನಿಫೈಡ್ ಮತ್ತೆ ರೆಕಗ್ನಿಷನ್ ಕೊಡುವಂತಹ ಒಂದು ಪ್ರಶಸ್ತಿ. ಶ್ರೀಯುತ HD ಕುಮಾರಸ್ವಾಮಿ ಅವರಿಂದ ನಿಮಗೆ ಈ ಪ್ರಶಸ್ತಿ ಸಿಗತ್ತೆ. ಹೌ ಇಸ್ ದಿಸ್ ಅವಾರ್ಡ್ ವೆರಿ ಡಿಫ್ರೆಂಟ್ ಫ್ರಮ್ ನೀವು ಈವರೆಗೆ ಪಡ್ಕೊಂಡಿರುವಂತಹ ಎಲ್ಲ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್? ನನ್ನ ವರ್ಕ್ ವಾಸ್ ಮೋರ್ ಇನ್ ಟು ಅವರ್ ರಿಯಲ್ ಎಸ್ಟೇಟ್ ಫರ್ಟಿಲಿಟಿಯಲ್ಲಿ ತುಂಬಾ ಕೆಲಸ ಮಾಡಿದಾಗ ಸಮ್ ಆಫ್ ದ ಅವಾರ್ಡ್ಸ್ ಹ್ಯಾಸ್ ಕಮ್. ಪುನೀತ್ ರಾಜ್ಕುಮಾರ್ ಅವಾರ್ಡು ಹಾಗೂ ಎಸ್ಪೆಷಲಿ ಪರಿಮಳ ಅವಾರ್ಡ್ನ ನಾನು ಆಲ್ಮೋಸ್ಟ್ ಸೇಮ್ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ದ ಅಮೌಂಟ್ ಆಫ್ ಪುನೀತ್ ರಾಜ್ಕುಮಾರ್ ವರ್ಕ್ ಹ್ಯಾಸ್ ಬಿನ್ ಡನ್, ಮೆನಿ ಪೀಪಲ್ ಡೋಂಟ್ ನೋ ಅಬೌಟ್ ಇಟ್. ಪುನೀತ್ ರಾಜ್ಕುಮಾರ್ನ ನಾನು ತುಂಬಾ ಹತ್ರದಿಂದ ಬಲ್ಲೆ. ಸೊ ವಾಟ್ ಟೈಪ್ ಆಫ್ ವರ್ಕ್ ಹಿ ಹ್ಯಾಸ್ ಡನ್, ಐ ಥಿಂಕ್ ಕೆಲವು ಸಲ ಏನಾಗುತ್ತೆ, ದೇವ್ರ ಕೆಳಗಡೆ ಇಳಿದು ಬಂದು ಮಾಡೋಕ್ಕಾಗೋದಿಲ್ಲ ಅಂಥವ್ರು ಕೆಲವು ವ್ಯಕ್ತಿಗಳ ಕಡೆಯಿಂದ ಮಾಡಿಸ್ಬಿಡುತ್ತಾನೆ. ಈ ಅವಾರ್ಡ್ ಎಸ್ಪೆಷಲಿ ಪರಿಮಳ ಅವಾರ್ಡ್ ನನ್ನ ಹತ್ರ ಬಂದಾಗ ವೆನ್ ಐ ಆಸ್ಕ್ಡ್ ಹೌ ವಾಟ್ ಈಸ್ ದಿಸ್ ಅಂತ ಹೇಳಿದಾಗ ದೇ ಹ್ಯಾವ್ ಡನ್ ಸಮ್ ಆಫ್ ದೇರ್ ಹೋಮ್ ವರ್ಕ್, ವಾಟ್ ಐ ವಾಸ್ ಡೂಯಿಂಗ್ ಅಂಡ್ ಆಲ್ ಸ್ಟಫ್. ಅದು ನನಗೆ ತುಂಬಾನೇ ಇಟ್ ಇಸ್ ಗಿವಿಂಗ್ ದಟ್ ಮೋಟಿವೇಶನ್ ಟು ಡೂ ಗುಡ್. ಅಂಡ್ ಬಿಯಾಂಡ್ ಆಲ್ ದಟ್ ರಾಯರು ಸನ್ನಿಧಿಯಲ್ಲಿ ತಗೊಳ್ಳೋದಿದೆಯಲ್ಲ, ಕರೆಕ್ಟ್, ಅದನ್ನ ಹಿಂದೂ, ಅದನ್ನ ಪ್ರೌಡ್ ಹಿಂದೂ. ಐ ಆಮ್ ವೆರಿ ವೆರಿ ಹ್ಯಾಪಿ ಅಂಡ್ ಅದನ್ನ ನಾನು ಗೌರವದಿಂದ ತಗೊಳ್ತೀನಿ. ಹಾಗೂ ಮೇನ್ ಏನು ಅಂದ್ರೆ ಅದು ನನ್ನ ತುಂಬಾ ಮೋಟಿವೇಟ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋದು. ಓಕೆ ಸರ್, ಇವಾಗ ಪ್ರೀವಿಯಸ್ಲಿ ನಮ್ಮ ಡಿಸ್ಕಷನ್ ನೀವು ಹೇಳ್ತಾ ಇದ್ರಿ ಹೇಗೆ ಮಾಡೋ ಮನಸ್ಸಿದ್ರು ಚಾಲೆಂಜಸ್ ಇದೆ ಅಂತ. ಹೌ ಡು ಯು ಥಿಂಕ್ ಯು ಕ್ಯಾನ್ ಚೇಂಜ್? ನೀವು ಒಂದು ಹಂತಕ್ಕೆ, ಒಂದು ಹುದ್ದೆಗೆ ಅಂತ ಹೋದಾಗ, ಬಿಕಾಸ್ ಅವತ್ತಿಗೂ ಆಲ್ ವಿ ನೀಡ್ ಇಸ್ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್. ಅದು ಸಿಗದೆ ಹೋದಾಗ ಹೇಗೆ, ಹೌ ಡು ಯು ಥಿಂಕ್ ಯುಲ್ ಮ್ಯಾನೇಜ್? ಬಿಕಾಸ್ ಇವಾಗಂತೂ ಸದ್ಯಕ್ಕೆ ನಿಮ್ಮದೇ ಸ್ವಂತ ವೆಚ್ಚದಲ್ಲಿ ನೀವು ಈ ಸೋಷಿಯಲ್ ಸರ್ವಿಸ್ ನ ಮಾಡ್ತಿದ್ದೀರಾ. ನಾನು ನಿಮ್ನ ಪ್ರೀವಿಯಸ್ಲಿ ಮಾತಾಡಿಸಿದಾಗ್ಲೂ ಕೇಳ್ತಾ ಇದ್ದೆ, ಆರ್ ಯು ಅಸೋಸಿಯೇಟೆಡ್ ಯಾವ್ದಾದ್ರು NGO ಜೊತೆ, ಅಥವಾ ನಿಮ್ದೇ ಒಂದು ಆ ಥರದ ಕಂಪನಿ ಇದೆಯಾ? ಇಲ್ಲ, ನೀವು ವೀಕೆಂಡ್ಸ್ ಇದಕ್ಕಂತ ಡೆಡಿಕೇಟೆಡ್ ಆಗಿಟ್ಟು ನಿಮ್ಮ ದುಡ್ಡನ್ನ ಖರ್ಚು ಮಾಡ್ತಿದ್ದೀರಾ. ಬಟ್ ನೀವೊಬ್ಬ ಪೊಲಿಟಿಷಿಯನ್ ಆದ್ಮೇಲೆ ಪ್ರತಿದಿನ ಪ್ರತಿಯೊಬ್ಬರಿಗೂ ನಿಮ್ ದುಡ್ಡಲ್ಲೆಲ್ಲ ಮಾಡೋದಕ್ಕಾಗಲ್ಲ. ಅವಾಗ ಮತ್ತೆ ಗವರ್ಮೆಂಟ್ ಹೆಲ್ಪ್ ಸಪೋರ್ಟ್ ಬೇಕಾಗೇ ಆಗುತ್ತೆ. ಹೌದು. ಸೊ ನಿಮ್ ಪ್ರಶ್ನೆಗೆ ಇಷ್ಟೇ ಆನ್ಸರ್. ಒಂದಿದ್ ಇಂಟೆಂಟ್, ನಮ್ಮ ಇಂಟೆಂಟ್ ಕ್ಲಿಯರ್ ಇರಬೇಕು. ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಆರ್ ವಿ ಫಾಟ್ ಇನ್ ದ ಕ್ಯಾಬಿನೆಟ್ ಫಾರ್ ದಟ್? ನಾವು ಕ್ಯಾಬಿನೆಟ್ ಅಲ್ಲಿ ರಿಯಲ್ ವರ್ಕ್ ಮಾಡಿದ್ವಾ? ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್ಸ್. ನಿಮ್ಗೆ ರಿಸಲ್ಟ್ಸ್ ಬರೋದೇ ಇಲ್ಲ ಇಫ್ ಯು ಆರ್ ನಾಟ್ ವರ್ಕ್ ಟುವರ್ಡ್ಸ್ ಇಟ್. ನಾನು ಅದ್ರಲ್ಲಿ ಫರ್ಮ್ಲಿ ಬಿಲೀವ್ ಮಾಡ್ತೀನಿ. ಅಮೌಂಟ್ ಆಫ್ ವರ್ಕ್ ಯು ಪುಟ್ ಇನ್, ಯು ವಿಲ್ ಗೆಟ್ ರಿಸಲ್ಟ್ಸ್. ಸೊ ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಇವನ್ನೆಲ್ಲ ಡಿಸ್ಕಸ್ ಮಾಡಬೇಕಾಗುತ್ತೆ, ಕ್ಯಾಬಿನೆಟ್ ಅಲ್ಲಿ ಫೈಟ್ ಮಾಡಬೇಕಾಗುತ್ತೆ. ಕ್ಯಾಬಿನೆಟ್ ಅಲ್ಲಿ ಇವಾಗ ನಾನು ಹೇಳ್ತೀನಿ, ಯಾವ್ದಾರು ಅನುದಾನ ಸಿಗ್ತಾ ಇಲ್ಲ ಅಂದ್ರೆ ಹೇಳೋದಲ್ಲ ಅನುದಾನ ಸಿಗ್ತಾ ಇಲ್ಲ ಅಂತ. ವಿ ನೀಡ್ ಟು ಫೈಟ್ ಫಾರ್ ಇಟ್ ಟು ದ ಕೋರ್. ದಟ್ಸ್ ವೈ ಪೀಪಲ್ ಹಸ್ ಚೂಸನ್ ಅಸ್ ಟು ಗೋ ಅಂಡ್ ಫಾರ್ ನಮ್ಮನ್ನ ರೆಪ್ರೆಸೆಂಟ್ ಮಾಡಿ ಅಂತ ಕಳ್ಸಿರೋ ಕಾರಣನೇ ಅದು. ಹೋಗ್ಬಿಟ್ಟು ನೀವು ನಮ್ಮ ಪರವಾಗಿ ನೀವು ಮಾತಾಡಿ ತನ್ನಿ ಅಂತ. ದೇರ್ ಮೇ ಬಿ ಚಾಲೆಂಜಸ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ there are also alternative ways of doing it out. ಇವಾಗ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ತಗೊಂಡ್ರೆ ನಾನಾಗಿದ್ರೆ ಏನ್ ಮಾಡ್ತಾ ಇದ್ದೆ ಅಂತ ಪ್ರಶ್ನೆ ಬಂತು ಅಂದ್ರೆ, ಐ ವುಡ್ ಹಾವ್ ಪ್ರೈವೇಟೈಸ್ ಫ್ಯೂ ಏರಿಯಾಸ್. ಯಾರನ್ನೇನು ಕೇಳೋದು, ಸರ್ಕಾರನೇನು ಕೇಳೋದು? ರೈತರ ಜನನ ಸೇರಿಸಿ ಕೆಲವು ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ನ ಇಂಡಸ್ಟ್ರಿಯಲ್ ಲ್ಯಾಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕೆಲವು ಇಂಡಸ್ಟ್ರೀಸ್ ಡೆವಲಪ್ ಮಾಡಿ, ಆ ಇಂಡಸ್ಟ್ರೀಸ್ ಇಂದ ಬರೋ ರೆವಿನ್ಯೂಸ್ ಇಂದಾನೆ ವಿ ವಿಲ್ ವುಡ್ ಹಾವ್ ಗಾಟ್ ದ ರೋಡ್ಸ್ ಡನ್. ಸೋ ಮೆನಿ ಥಿಂಗ್ಸ್ ಯು ಡೂ ಇಫ್ ಯು ಹ್ಯಾವ್ ಎ ಇಂಟೆಂಟ್ ಆಫ್ ಡೂಯಿಂಗ್ ಇಟ್ ಔಟ್. ಸೊ ವಿ ಆರ್ ನಿಯರ್ ಟು ದ ಹೈವೇಸ್ ಅದ್ರಾಗ ರೈತರನ್ನೆಲ್ಲ ಸೇರಿಸ್ಕೊಂಡು ಒಂದು ಒಗ್ಗಟ್ಟಾಗಿ ತಗೊಂಡು, ಆ ರೈತರೇ ನಮ್ನ ವೋಟ್ ಮಾಡಿರೋದಲ್ಲ, we should create a model for them. There is create a financial model for them. ಸುಮ್ಮನೆ ಅವ್ರು ಜಮೀನುಗಳು ತಗೊಂಡ್ಬಿಟ್ರೆ ಆಗೋದಿಲ್ಲ. You need to create a financial model team. They should see after 100 years how they see themselves. ಆ ಕ್ಲಾರಿಟಿ ಕೊಟ್ಟಾಗ ಯಾರು ಬೇಕಾದ್ರೂ ಒಪ್ಕೊಳ್ತಾರೆ. ಸೊ ಐ ಥಿಂಕ್ ದಟ್ಸ್ ದ ವೇ ಐ ಸಿ ಇಟ್. ಇವತ್ತು ನೋಡಿ ಹೊಸಕೋಟೆ ಕ್ಷೇತ್ರನೇ ತಗೊಳ್ಳಿ, ಬಿಯಾಂಡ್ ಪಾಲಿಟಿಕ್ಸ್ ಹೇಳ್ತಾ ಇದೀನಿ. ಹೊಸಕೋಟೆ ಹ್ಯಾಸ್ ಬಿನ್ ಗ್ರೋನ್ ಇಟ್ ಟುಡೇ. ಹೊಸಕೋಟೆ doesn't run on money. ಹೊಸಕೋಟೆ run with people will decide who is to be selected and all stuff. ಯಾಕೆಂದ್ರೆ ಹೊಸಕೋಟೆಲಿ ಒಂದು ಕ್ಲಾರಿಟಿ ಇದೆ ಜನಕ್ಕೆ, ಹೌ ಟು ಬಿ ಡನ್, whom to be selected. ಅಲ್ಲಿ ನಮ್ಮ ಯಾರಿದ್ದಾರೆ, ಶರತ್ ಬಚ್ಚೆ ಅವರು ಇದ್ದಾರೆ, ಈಸ್ ಆಲ್ಸೋ ವೆಲ್ ಎಜುಕೇಟೆಡ್ ಗೈ. ಸೊ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಚೇಂಜಸ್. ನಮ್ಮ ತೇಜಸ್ವಿ ಸೂರ್ಯ ತಗೊಳ್ಳಿ, ವಾಟ್ ಈಸ್ ಡೂಯಿಂಗ್ ಇಟ್ ಇನ್ ಜಯನಗರ್, ಆ ಪ್ರಾಂತ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ. ಯು ಶುಡ್ ಗೋ ಅಂಡ್ ಸಿ ದಟ್ ಲೊಕೇಶನ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಲೀಡರ್ ಇಸ್ ಪರ್ಫಾರ್ಮಿಂಗ್. ಸೊ ಐ ಥಿಂಕ್ ಯಾವುದೇ ಪಕ್ಷದಲ್ಲಿ ಒಂದು ಎಜುಕೇಟೆಡ್ ಮುಂದೆ ಬಂದಾಗ there are a lot of good changes which is going to come. ಖಂಡಿತ. ಅಂಡ್ ಐ ಥಿಂಕ್ ಇವಾಗ ಜನಾನು ನೋಡ್ತಾರೆ ಯಾರು ಎಷ್ಟು ಓದಿದ್ದಾರೆ,
ಎಷ್ಟು ಎಜುಕೇಟೆಡ್, ಎಷ್ಟು ಕ್ವಾಲಿಫೈಡ್ ಇದ್ದಾರೆ ಆ್ಯಂಡ್ ಅವರ ಥಾಟ್ಸ್ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ವೋಟ್ ಮಾಡ್ತಾರೆ. ಆ್ಯಂಡ್ ಏನಾಗುತ್ತೆ ಸರ್, ಪಾಲಿಟಿಕ್ಸ್ ಅಂದ್ರೆ ನೀವು ನೋಡಿದಾಗ ಎಷ್ಟು ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಏನು ಗಮನಿಸ್ತಾರಲ್ಲ, ಅದ್ರ ಜೊತೆಗೆ ಎಷ್ಟು ಕೇಸಸ್ ಇದೆ. ಇದು ಒನ್ ಆಫ್ ಅನದರ್ ಹೈಲೈಟ್ ಪೊಲಿಟಿಷಿಯನ್ಸ್ ಅಲ್ಲಿ ನಾವು ನೋಡುವಂಥದ್ದು. ಎಲ್ಲರದು ಅಂತ ಹೇಳಲ್ಲ, ಬಟ್ ಸಾಕಷ್ಟು ಜನರದ್ದು ಇದನ್ನ ನಾವು ನೋಡ್ತೀವಿ. ಬಟ್ ನೀವು ಬಹಳ ಹೆಮ್ಮೆಯಿಂದ ಹೇಳ್ಕೊತೀರಾ ಒಂದು ಕೇಸ್ ಸಹ ಇಲ್ಲ ಅಂತ. ನಾನು ಯಾವಾಗಲೂ ಒಂದು ಹೇಳ್ತೀನಿ, ಪಾಲಿಟಿಕ್ಸ್ನ ಈಸಿಯಾಗಿ ಮಾಡಬೇಕು ಅಂತಂದ್ರೆ ಯಾರ ಕೇಸ್ ಇದೆಯೋ ಅವ್ರು ಅಟೆಂಡೇ ಮಾಡಂಗಿಲ್ಲ. ಪಾಲಿಟಿಕ್ಸ್ ಆ ರೂಲ್ ತಂದ್ಬಿಟ್ರೆ ನಮ್ದು ಆಲ್ಮೋಸ್ಟ್ 80% ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಯಾವುದೇ ತರ ಕೇಸಸ್ ಇರಬಾರ್ದು. ಈ ಶುಡ್ ಬಿ ಎ ಕ್ಲೀನ್ ಪರ್ಸನ್ ಟು ಬಿ ಇನ್ ಅ ಪಾಲಿಟಿಕ್ಸ್. ಫಸ್ಟ್ ತಮ್ಮ ರೂಲ್ ಶುಡ್ ಬಿ ದಟ್ ದ ಮೂಮೆಂಟ್ ಅವ್ರ ಮೇಲೆ ಯಾವುದೇ ತರ ಕ್ರಿಮಿನಲ್ ಕೇಸಸ್ ಪ್ರೂವ್ ಆಗೋ ತರ ಬಂದಾಗ ಯು ಶುಡ್ ಸ್ಟೆಪ್ ಡೌನ್ ಆಫ್ ದ ಸೆನಾರಿಯೋ. ಸೊ ಆ ತರ ಒಂದು ಪಾಲಿಸೀಸ್ ಬಂದಾಗ ರೈಟ್ ಪೀಪಲ್ ವಿಲ್ ಕಮ್ ಇನ್ ಟು ದ ಪಿಕ್ಚರ್. ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, I don't want to name few of the politicians who are coming in. You can see the way they are talking, the way they are executing the power, the way this is all because wrong people at wrong places. ಒಂದು ಒಳ್ಳೆ ರೌಡಿ ಹತ್ರ ಒಂದು IAS ಆಫೀಸರ್ ಕೆಲಸ ಮಾಡ್ತಾ ಇರ್ತಾನೆ. ಪಾಪ IAS ಆಫೀಸರ್ ಏನ್ ಮಾಡಕ್ ಸಾಧ್ಯ? ಬಿಕಾಸ್ he has been controlled by him. So ನಾನು ಇದನ್ನ ಹೇಳೋದು, we need to have right policies. ನಾನು ಅದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಫಿಡೇಟ್ಸ್ ಅಲ್ಲಿ ನನ್ನ ಅಫಿಡೇಟ್ ಅಲ್ಲಿ ಒಂದೂ ಇರಲಿಲ್ಲ, ಅಂದ್ರೆ ಒಂದು ಕೇಸ್ ಕೂಡ ಇರಲಿಲ್ಲ. ಸೊ ಐ ಫೀಲ್ ಪ್ರೌಡ್ ಫಾರ್ ದಟ್ ದ ವೇ ಐ ಪುಟ್ ಇನ್ ಅಂಡ್ ಟಚ್ ಇಟ್. ಐ ವಾಂಟ್ ಟು ಬಿ ಲೈಕ್ ದಟ್ ಟೈಪ್ ಆಫ್ ಪೊಲಿಟಿಷಿಯನ್. ಸೊ ಸಮಾಜ ಸೇವೆ ಮಾಡೋದಕ್ಕೆ ಯಾವುದೇ ಒಂದು ಸಂಘ ಸಂಸ್ಥೆ ಜೊತೆಗೆ ಮಾತ್ರನೇ ಟೈಪ್ ಮಾಡ್ಕೋಬೇಕಂತಿಲ್ಲದೆ ಮನಸ್ಸಿದ್ರೆ ಮಾಡಬಹುದು ಅನ್ನೋದಕ್ಕೆ ಭಾರತದಲ್ಲಿ ಇವತ್ತಿನ ದಿನ 3 ಮಿಲಿಯನ್ಗೂ ಹೆಚ್ಚು ರಿಜಿಸ್ಟರ್ಡ್ NGOsಗಳಿದೆ ಅಂಡ್ ಇನ್ನೂ ಜಾಸ್ತಿ ಇದೆ. ಐ ಆಮ್ ವೆರಿ ಶ್ಯೂರ್. ಇದಲ್ದಿರ ನಿಮ್ಮಂಥ ಸಾಕಷ್ಟು ಜನ ಇಂಡಿವಿಜುವಲಿ ನಾನು ಮಾಡ್ತೀನಿ ಅಂತ ಮಾಡ್ತಾ ಇರೋದು. ಇದು ಸಾಕಷ್ಟು ಡೆವಲಪ್ಮೆಂಟ್ಸ್ ನೋಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಪಾವರ್ಟಿ ಅಂತಲೇ ತಗೊಂಡಾಗ 1970ನಲ್ಲಿ 55% ಅಷ್ಟದು ರೆಡ್ಯೂಸ್ ಆಗಿತ್ತು ಆ್ಯಂಡ್ ರೀಸೆಂಟ್ ಇಯರ್ಸಲ್ಲಿ 25%ಗೆ ಅದು ಇಳಿದಿದೆ. ಅಫ್ಕೋರ್ಸ್ ಟೈಮ್ಸ್ ಆರ್ ಚೇಂಜಿಂಗ್, ಥಿಂಗ್ಸ್ ಆರ್ ಇಂಪ್ರೂವಿಂಗ್. ಬಟ್ ನೀವೇ ಹೇಳಿದ ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ತಗೊಂಡಾಗ ಒಂದು 50 ರೂಪಾಯಿಗೂ ಜನ ಕಷ್ಟಪಡುವಂಥ ಪರಿಸ್ಥಿತಿ. ಸೊ ಐ ಪರ್ಸ್ನಲಿ ಫೀಲ್ ಹೇಗೆ ಪೊಲಿಟಿಷಿಯನ್ಸ್ ಓದ್ಕೋಬೇಕು ಅನ್ನೋದು ಇಂಪಾರ್ಟೆಂಟು, ಪ್ರತಿ ಕ್ಷೇತ್ರದ ಪ್ರತಿಯೊಬ್ಬೊಬ್ಬರು ಓದಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ದಟ್ ಇಸ್ ವೇರ್ ಮತ್ತೆ ಸರ್ಕಾರಿ ಶಾಲೆಗಳು ಕಮ್ಸ್ ಇನ್ ಟು ಪ್ಲೇಸ್ ಅಂಡ್ ಪಿಕ್ಚರ್. ಕರೆಕ್ಟ್. ಸಿ, ನಿಮ್ಮ ಏನ್ ಸೆನ್ಸಸ್ ಹೇಳ್ತಾ ಇದೆ, ನಾವು 20 years ಬೆಂಚ್ ಮಾರ್ಕ್ ಇಟ್ಕೊಂಡು ಇವತ್ತಿನಲ್ಲಿ ನಾವು ಅವ್ರ ಪಾವರ್ಟಿಯಿಂದ ಮೇಲೆ ತಂದಿದೀವಿ ಅಂದ್ರೆ ತಪ್ಪಾಗುತ್ತೆ. ಇವತ್ತಿನ ಬೆಲೆ ಪ್ರಕಾರ ಏನು ನಮ್ಮ ರೇಷಿಯೋ ಆಫ್ ಲೈಫ್ ಸ್ಟೈಲ್ ಇದೆ ಅದ್ರ ಪ್ರಕಾರ ಪಾವರ್ಟೀಸ್ ಡಿಕ್ಲೇರ್ ಮಾಡಬೇಕು. ನೀವು ಒಂದು 15 ವರ್ಷ ಹಿಂದೆ ಹೋಗಿ ಅವ್ರು ಯಾರೇ ಒಂದು 2 lakhs 1 lakh ಯಾರು ಅನ್ ಮಾಡ್ತಾ ಇದ್ರು ಅವರೆಲ್ಲ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಇದ್ರು. ಇವತ್ತು 2 lakhs 3 lakhs ವ್ಯಾಲ್ಯೂವೇ ಇಲ್ಲ. ಪೀಪಲ್ ಶುಡ್ ಅರ್ನ್ ಬಿಯಾಂಡ್ 10 lakhs 8 lakhs. ಇವತ್ತು ನೋಡಿ ಗವರ್ಮೆಂಟ್ ಕೂಡ 12 lakhsಗೆ ಟ್ಯಾಕ್ಸ್ ಫ್ರೀ ಮಾಡ್ಬಿಟ್ರು. ಅಂದ್ರೆ 12 lakhs ರೀಚ್ ಆಗೋಯ್ತು. ಕರೆಕ್ಟ್. ಸೊ ಏನಂದ್ರೆ ನಮ್ಮಲ್ಲಿ ಸಾಕಷ್ಟು ಪಾಲಿಸೀಸ್ಗಳು ನಮ್ಮ ಜನರಿಗೆ ಅರಿವೇ ಇಲ್ಲ ಈ ಥರದ್ದಿದೆ ಅಂತ. ಇನ್ನು ಕೆಲವೊಂದನ್ನ ತರುವಂಥ ಕೆಪಾಸಿಟಿ ಇದೆ, ಬಟ್ ಲೀಡರ್ಸ್ ಅಲ್ಲಿ ಹೋಗಿ ಮಾತಾಡ್ತಿಲ್ಲ. ನೀವು ಲೀಡರ್ ಆದಾಗ ನಿಮ್ಮ ವಿಷನ್ ಏನಿದೆ ಅಂತ ನೀವೇನು ಹಂಚ್ಕೊಂಡ್ರಿ, ಬ್ಯೂಟಿಫುಲ್. ಸೊ ಐಮ್ ವೆರಿ ಶ್ಯೂರ್ ಇದನ್ನೆಲ್ಲ ನೀವು ಹೇಳಿದ ಹಾಗೆ ಫಾಲೋ ಮಾಡಿದ್ರಂತೂ ಪೀಪಲ್ ವಿಲ್ ಡೆಫಿನೆಟ್ಲಿ ಲುಕ್ ಅಪ್ ಟು. ಇವಾಗ ನೀವು ಮಾಡ್ತಿರುವಂಥ ಸಮಾಜಪರ ಕೆಲಸಗಳಿಗೆ ನೆಕ್ಸ್ಟ್ ಆಸ್ ಅ ಲೀಡರ್, ಆಸ್ ಅ ಪೊಲಿಟಿಷಿಯನ್. ಸೊ ನಿಮ್ಮನ್ನ ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿರುವಂಥ ಒಂದಷ್ಟು ಜನರು, ಅವ್ರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ನಮಗೆ ನೀವು ಹೇಳ್ತಾ ಹೋಗಬಹುದು. ತೇಜಸ್ವಿ ಸೂರ್ಯ ಅವರು, ನಾಟ್ ಮೋರ್ ಎಕ್ಸಾಜರೇಟಿಂಗ್, ಈಸ್ ಕರ್ನಾಟಕ ಇನ್ನೊಂದು ಪ್ರೈಮ್ ಮಿನಿಸ್ಟರ್ ಸಿಗ್ತಾರೆ. ಸೊ ಐ ಥಿಂಕ್ ದಟ್ ಟೈಪ್ ಆಫ್ ಲೀಡರ್ ಈಸ್ such a well educated, just a well what you call it as policies execute ಮಾಡೋದಿರ್ಬೋದು, the way he puts things in the parliament it may be, and the way he represents ourselves from Karnataka, it's ourselves is a glory. Okay, we should all youngsters should look up to him, the way he is doing it. We respect his work. Okay, and ನಾನು ಅದನ್ನ ಹೇಳೋದು, ಒಂದು ಹೈ ವಿದ್ಯಾರ್ಥಿಗಳು ಹೊರಗಡೆ ಬಂದಾಗ ಯಾವ ತರ ಅಡ್ಮಿನಿಸ್ಟ್ರೇಷನ್ ಬರುತ್ತೆ ಅದಕ್ಕೆ we surely look up at Tejaswi. Absolutely, sir. Agree with your point. And Anupam Hazra ಅವರು MP of Uttar Pradesh. See, Anupam Hazra ಅವರು ಮಾಯಾವತಿ ಗವರ್ಮೆಂಟ್ MP ಆಗಿದ್ದಾರೆ BJP ಕಡೆಯಿಂದ. ಅವರು ಅಮೇಸಿಂಗ್ ಪರ್ಸನಾಲಿಟಿ ಇದ್ದಾರೆ. ಅವರು ಕೂಡ ತುಂಬಾ CSR ಆಕ್ಟಿವಿಟೀಸ್ ಮಾಡಿದ್ದಾರೆ. ಸೊ ಎಸ್ಪೆಷಲಿ ಜನಗಳಿಗೆ ಕಲ್ಚರಲ್ ಫೆಸಿಲಿಟೀಸ್ ಕೊಡಿಸೋದ್ರಲ್ಲಿರ್ಬೋದು, ಮತ್ತೆ ಬೇಸಿಕ್ ನೀಡ್ಸ್ ಮೇಲೆ ವರ್ಕ್ ಮಾಡೋದಿರ್ಬೋದು. he has done amazing work. Again, ತುಂಬಾ ಜನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯಂಗ್ BJP politicians ಅಲ್ಲಿ he has also done a fab job. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೊಬ್ರು ಲೀಡರ್ ಹೂ ಯು ಲುಕ್ ಅಪ್ ಟು, ಹೂ ವಿ ಆಲ್ ಲುಕ್ ಅಪ್ ಟು, ನಿತಿನ್ ಗಡ್ಕರಿ ಸರ್. ಅವ್ರ ಬಗ್ಗೆ ಇದೇ ಹೇಳೋದು, ಒಂದ್ ಕೆಲವರಲ್ಲಿ ನಮ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಅಂತ ಯಾವಾಗ್ಲೂ ಹೇಳ್ತೀನಲ್ಲ, ವಿ ಲುಕ್ ಅಪ್ ಟು ಸಮ್ ಎಕ್ಸ್ಪೀರಿಯನ್ಸ್ ಲೈಕ್ ದಟ್. ಇವತ್ತು ನಿತಿನ್ ಗಡ್ಕರಿನ ಯಾವುದೇ ಪಕ್ಷದವರಾಗಲಿ ಯಾರೇ ಆಗಲಿ, there is no enemies for him.
ಬಿಕಾಸ್ ಈ ಇಸ್ ಅಜಾತ ಶತ್ರು. ಯಾರು ಇಲ್ಲ ಅವ್ರಿಗೆ. ಹಾ. Everyone is with him because the way he is developing the roads, whatever area ಅವ್ರು ಏನು ಏರಿಯಾ ಕೊಟ್ಟಿದ್ದೀವಿ is doing fabulous. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ನಮ್ಮ ರೋಡ್ಸ್ ನ ಪರಿಸ್ಥಿತಿ ಇರ್ಬೋದು, ಇಫ್ ಯು ಗೋ ಬ್ಯಾಕ್ ಫಾರ್ another 10-15 years ರೋಡಿನ ಪರಿಸ್ಥಿತಿಗಳಿರ್ಬೋದು, ಯು ಸಿ ದ ಚೇಂಜಸ್ ದೇರ್. Correct, correct. ಇಟ್ಸ್ ಜಸ್ಟ್ ನಾಟ್ ಬಿಕಾಸ್ ಆಫ್ ದ ಪಾರ್ಟಿ, ಇಟ್ ಇಸ್ ಅಬೌಟ್ ದ ಇಂಡಿವಿಜುವಲ್ಸ್ ಆಲ್ಸೋ ಅನ್ನೋದಕ್ಕೆ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಪೀಪಲ್ ಇದೆ, ಈ ಥರನ ನೋಡೋಕೆ ಇಷ್ಟಪಡ್ತೀವಿ. ಅಂಡ್ ಐ ವಿಶ್ ಈ ಆಲ್ಸೋ ಮೋರ್ ಫೋಕಸ್ ನಮ್ಮ ಕರ್ನಾಟಕ ಕಡೆನೂ ಕೊಡ್ಲಿ. ಮುಂದಿನ ದಿನಗಳಲ್ಲಿ ನಾನು ಸಿಕ್ಕಿದಾಗ ಅವ್ರ ಹತ್ರನೂ ಮಾತಾಡ್ತೀನಿ ನಮ್ಮ ಕರ್ನಾಟಕ ಬಗ್ಗೆ. ಸೊ ಅವ್ರು ಕೂಡ ಮಾತಾಡಿದ್ದಾರೆ, ನಮ್ಮ ತುಂಬಾ ಕರ್ನಾಟಕದ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಿದ್ದಾರೆ. ಬಟ್ ಹೌ ಫಾರ್ ನಮ್ಮ ಗವರ್ಮೆಂಟ್ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಕೆಲಸ ಮಾಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆಲ್ಸೋ ನೀವು ಹೇಳ್ತೀರಾ ದಟ್ ನನಗೆ ಆಸ್ ಅ ಪೊಲಿಟಿಷಿಯನ್ ರಮ್ಯಾ ಅವರು ಇಷ್ಟ ಆಗ್ತಾರೆ ಅಂತ. ಯಾ, Lovely. ಸೊ ತುಂಬಾ ಜನಕ್ಕೆ ರಮ್ಯಾ ಅಂತ ಬಂದಾಗ ಯು ಓನ್ಲಿ ಸಿ ಹರ್ ಲೈಕ್ ಒನ್ ಐಡಲ್, ಒನ್ ಫಿಲಿಮ್ ಸ್ಟಾರ್ with some of the controversies that leaves everything aside. She has done a very good, ಒಳ್ಳೆ ಕೆಲಸ ಮಾಡಿದ್ದಾರೆ. when she become a politician here, the way she carried it to the ಪಾರ್ಲಿಮೆಂಟ್ ಆಲ್ಸೋ. ಇನ್ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಅಂತ ಒಂದು ದೊಡ್ಡ ಪಕ್ಷಕ್ಕೆ ಒಬ್ಬ ಸೋಷಿಯಲ್ ಮೀಡಿಯಾ ಕಂಟ್ರೋಲರ್ ಆಗ್ತಾರೆ. ಇಟ್ಸ್ ನಾಟ್ ಎ ಸ್ಮಾಲ್ ವರ್ಕ್. ಐ ಥಿಂಕ್ ಶಿ ಆಲ್ಸೋ ಡಿಸರ್ವ್ ವಾಟ್ ಶಿ ಹಸ್ ಡನ್. ಓಕೆ, ನನ್ಗನ್ಸುತ್ತೆ ಈ ತರ ಯಂಗ್ಸ್ಟರ್ಸ್ ಇಂದಾನೆ ಇವೆಲ್ಲ ಮಾಡಕ್ ಸಾಧ್ಯ. Correct, ದೇ ಹ್ಯಾವ್ ದೇರ್ ಓನ್ ವೇ. ಇವಾಗ ನಮ್ಗನ್ಸುತ್ತೆ, ನನಗೆ ಗೊತ್ತಿರೋ ರಮ್ಯಾ ತರ ಒಳ್ಳೆ ಹೀರೋಯಿನ್ ಯಾರು ರಿಪ್ಲೇಸ್ ಮಾಡಕ್ಕೂ ಆಗ್ಲಿಲ್ಲ ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ಯದ ಮಟ್ಟದಲ್ಲಿ. ಅದೇ ರೀತಿ ಪೊಲಿಟಿಷಿಯನ್ ಅಲ್ಲೂ ಅಷ್ಟೇ, ಆಸ್ ಎ ಲೇಡಿ ಶಿ ವೆಂಟ್ ದೇರ್, ಶಿ ಸ್ಟುಡ್ ದೇರ್, ಶಿ ಹಸ್ ಬೀನ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ಥಿಂಕ್ ವಿ ರೆಸ್ಪೆಕ್ಟ್ ದಟ್. ಅಂಡ್ ಪಾಸಿಟಿವಿಟಿನ ಯಾರು ಬೇಕಾದ್ರೂ ಹ್ಯಾಂಡಲ್ ಮಾಡಬಹುದು, ನೆಗೆಟಿವಿಟಿನೂ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋದು ಟೇಕ್ಸ್ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಟ್ರೆಂಗ್ತ್ ಅಂಡ್ ಗಟ್ಸ್ ಇಸ್ ವಾಟ್ ಐ ಬಿಲೀವ್. Yeah. ಸೊ ಆ ವಿಷಯದಲ್ಲಂತೂ ಖಂಡಿತ ಎರಡನೇ ಮಾತಿಲ್ಲ. ಐ ಥಿಂಕ್ ಶಿ ಡಿಡ್ ಅ ಫ್ಯಾಬ್ ಜಾಬ್. ಅಬ್ಸಲ್ಯೂಟ್ಲಿ. ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿನೂ ಹೌದು. ಫಾರ್ ಕಾಂಗ್ರೆಸ್ ರೀಸೆಂಟ್ ಆಗಿ ತುಂಬಾ ಸದ್ದು ಮಾಡ್ತಿರೋದು ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ಅಲ್ಲಿ ಅಂತ ತಗೊಂಡಾಗ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರಿಂದ ಫಿಲ್ಮ್ ಇಂಡಸ್ಟ್ರಿಯವರು ವಾಪಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ನೀವ್ ಹೇಗ್ ಹೇಳ್ತೀರಾ, ನೀವ್ ಈ ಸ್ಥಾನದಲ್ಲಿದ್ದು ವಿ ರೆಸ್ಪೆಕ್ಟ್ ಯು ಅಂತ. ಸೊ ಇದು ಫಾರ್ ಅಂಡ್ ಅಗೇನ್ಸ್ಟ್ ಡಿಬೇಟ್ ನಡೀತಿದೆ. Yeah. ಸಿನ್ಸ್ ನಿಮ್ಮ ಇನ್ಕ್ಲಿನೇಷನ್ ಪಾಲಿಟಿಕ್ಸ್ ಕಡೆನೇ ಇರೋದ್ರಿಂದ ಕೆಲವೊಂದ್ಸಲ ನಾವ್ ಏನೇ ಮಾತಾಡಿದ್ರು ಎಷ್ಟು ಹುಷಾರಾಗಿರ್ಬೇಕಾಗತ್ತೆ. ವಿ ಹ್ಯಾವ್ ಟು ಚೂಸ್ ಅವರ್ ವರ್ಡ್ಸ್ ವೆರಿ ವೈಸ್ಲಿ ಅಂಡ್ ಕೇರ್ಫುಲಿ. ಈ ಕಾಂಟ್ರವರ್ಸಿ ಬಗ್ಗೆ ನಿಮ್ಮ ಒಪಿನಿಯನ್? ನಾನು ಇದು ಕಾಂಟ್ರವರ್ಸಿ ಅಂತ ಹೇಳೋದಿಲ್ಲ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಫಿಲ್ಮ್ ಇಂಡಸ್ಟ್ರಿ ಅಂತ ಏನಾಗಿದೆ, ಇಟ್ ಹಸ್ ಲೂಸನ್ ಇಸ್ ಚಾಮ್ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಆ ವೇದಿಕೆಯಲ್ಲಿ ಶಿವರಾಜ್ ಕುಮಾರ್ ಅವರು ಇರ್ತಾರೆ, ಅನೇಕ ನಟರು ಇರ್ತಾರೆ. ಅದು ಅವರು ಒಂದು ಸ್ಲ್ಯಾಂಗ್ ಅಲ್ಲಿ ಹೇಳಿದ್ರೆ ಅರ್ಥ ಆಗ್ತಿತ್ತು. ಐ ಥಿಂಕ್ ಇಟ್ ವಾಸ್ ಅ ಡೈರೆಕ್ಟ್ ಸ್ಟೇಟ್ಮೆಂಟ್ ವಾಟ್ ಈ ಡಿಡ್. ಓಕೆ, ಎಸ್ ಇಟ್ ಶೋಸ್ ಇಸ್ ಹೌ ಈ ಲುಕ್ಸ್ ಅಟ್ ಪಾಲಿಟಿಕ್ಸ್. ಬಟ್ ನನಗೇನು ಅನ್ಸುತ್ತೆ ಅಂತಂದ್ರೆ, ಬಿಯಾಂಡ್ ಆಲ್ ದಸ್ ಎವ್ರಿ ಒನ್ ಡಿಸರ್ವ್ಸ್ ದ ರೆಸ್ಪೆಕ್ಟ್. ಓಕೆ, ಐ ಥಿಂಕ್ ಅದನ್ನ ಫಿಲಮ್ ಫೆಟರ್ನಿಟಿ ದೇ ಶುಡ್ ಟೇಕ್ ಒನ್ ಕಾನ್ಶಿಯಸ್ ಕಾಲ್ ಹೌ ಟು ಹ್ಯಾಂಡಲ್ ದೀಸ್ ಥಿಂಗ್ಸ್. ಅಂಡ್ ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ನಟರನ್ನಾಗ್ಲಿ, ನಮ್ಮ ಕನ್ನಡದ ಒಂದು ಭಾಷೆಯ ಬಗ್ಗೆ ಆಗಲಿ, ನಮ್ಮ ಕನ್ನಡ ನಟರು ಅವ್ರು ಓಡಾಟ, ಅವ್ರು ಬರೋದು ಇರೋದು ಅದೆಲ್ಲ ಅವ್ರವ್ರ ಬಿಟ್ಟಿದ್ದದು. ಇಫ್ ದೇ ಫೀಲ್ ಇಟ್ಸ್ ಎ ಪೊಲಿಟಿಕಲ್ ಅಜೆಂಡಾ, ನೋ ಒನ್ ವಿಲ್ ಗೋ. ಒಂದು ರಾಜ್ಕುಮಾರ್ ಮಾಡಿದಾಗ ಯಾಕೆ ಜನ ಬಂದ್ರು ಅಂತಾರೆ, ಇಟ್ ವಾಸ್ ನಾಟ್ ಎ ಪೊಲಿಟಿಕಲ್ ಅಜೆಂಡಾ, ಇಟ್ ವಾಸ್ ಅ ಪೀಪಲ್ ಅಜೆಂಡಾ. ಸೊ ಪೀಪಲ್ ಗ್ಯಾದರ್ಡ್. ಸೊ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಓಡಾಡಿದ್ರು ನೀರಿಗೋಸ್ಕರ, ಇಟ್ ವಾಸ್ ಅ ಪೊಲಿಟಿಕಲ್ ಅಜೆಂಡಾ. ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿ ಒನ್ ಟು ಬಿ ಪಾರ್ಟ್ ಆಫ್ ಇಟ್. ಅದನ್ನ ನೀವು ಒಂದು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ನಾನು ಟೈಟ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ನಿಮ್ಮಂತ ಒಳ್ಳೆ ಲೀಡರ್ಗೆ ಶೋಭೆ ತರೋದಿಲ್ಲ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಅವ್ರು ಕೂಡ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೇಳ್ಬೇಕು, ಜನಕ್ಕೆ ಬಂದು ತಿಳಿದು ಹೇಳ್ಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಐ ಸಿ ದಟ್ ವೇ. ಅಂಡ್ ಇದೇ ತರ ಒಂದು ಡಿಸ್ಕಷನ್ ಸ್ವಲ್ಪ ವಾರಗಳ ತಿಂಗಳುಗಳ ಮುಂಚೆ ಕೂಡ ಆಗಿತ್ತು ಅಬೌಟ್ ಬೆಂಗಳೂರು ಟ್ರಾಫಿಕ್. ಏನು ಮಾಡಕ್ಕಾಗಲ್ಲ ಅಂತ ನಮ್ಮ ಲೀಡರ್ಸೇ ಕೈ ಚೆಲ್ಬಿಟ್ಟಾಗ ನಾವು ಆಸ್ ಕಾಮನ್ ಮ್ಯಾನ್ ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ರಿಫಾರ್ಮ್ಸ್ನ ಮಾಡಬಹುದು, ತರಬಹುದು. ಇವಾಗ ನಾವು ರಸ್ತೆಯಲ್ಲಿ ನೋಡ್ತೀವಿ, ಹತ್ತರಲ್ಲಿ 2-3 ಗಾಡಿ ಎಲೆಕ್ಟ್ರಿಕ್ ಇದೆ. ಸಾಕಷ್ಟು ಜನ ಕಾರ್ ಪೂಲಿಂಗ್ ಮಾಡ್ತಾರೆ, ಮೆಟ್ರೋ ಸಾಕಷ್ಟು ಜನ ಬಳಸ್ತಾರೆ. ನಾವು ಟ್ರಾಫಿಕ್ನ ಬೆಟರ್ ಮಾಡಕ್ಕಂತ ಅಲ್ಲದೆ ಇದ್ರು ನಾವು ಹೋಗೋ ಟ್ರಾಫಿಕಲ್ಲಿ ಸಿಗಾಕೋಬಾರ್ದು ಅಂತ ಹೇಳಿ ಒಂದಷ್ಟು ಏನ್ ಮಾಡ್ತಿದೀವಿ. ದಟ್ ಈಸ್ ಇಂಪ್ರೂವಿಂಗ್ ದ ಸಿಚುಯೇಷನ್, ಅಥವಾ ದಟ್ ವಿಲ್ ಇನ್ ಲಾಂಗರ್ ರನ್ ಇಂಪ್ರೂವ್ ದ ಸಿಚುಯೇಷನ್. ಬಟ್ ಡೆಫಿನೆಟ್ಲಿ ಗಾಡಿಗಳು ಜಾಸ್ತಿ ಆಗ್ತಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ನಾವು ಎಷ್ಟೇ ಇಂಪ್ರೂವ್ ಮಾಡೋದಕ್ಕೆ ಹೋದ್ರೂ ಇನ್ನೊಂದಷ್ಟು ಅದು ವರ್ಸ್ಟ್ ಆಗ್ತಾ ಇದೆ. ಇದನ್ನ ನೀವು ಆಸ್ ಅ ಲೀಡರ್ ಹೇಗೆ ಬೆಟರ್ ಮಾಡಬಹುದು ಅನ್ಸುತ್ತೆ, ಹೇಳಿ. ಸಿ, ವೆರಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ, ಇಟ್ ಇಸ್ ಅ ಟೋಟಲ್ ಡಿಸಾಸ್ಟರ್ ಫ್ರಮ್ ದ ಅಡ್ಮಿನಿಸ್ಟ್ರೇಷನ್ ಲೆವೆಲ್. ಯಾಕೆ ಅಂತಂದ್ರೆ, ಎನಿ ಡೆವಲಪಿಂಗ್ ಕಂಟ್ರೀಸ್ ಆರ್ ಡೆವಲಪಿಂಗ್ ಸಿಟೀಸ್ ವಿಲ್ ಹ್ಯಾವ್ ಎ ಟ್ರಾಫಿಕ್ ಇಶ್ಯೂಸ್. ನೀವು ಎನಿ ಕಂಟ್ರಿ ಟ್ರಾವೆಲ್ ಮಾಡಿ, ಲಂಡನ್, ಇಟ್ ಮೇ ಬಿ ಚೈನಾ, ಎನಿ ಕಂಟ್ರೀಸ್, ದಿಸ್ ಇಸ್ ಅ ಪ್ರಾಬ್ಲಮ್ ವಿಚ್ ಇಸ್ ದೇರ್ ಎವ್ರಿವೇರ್. ಇಟ್ ಇಸ್ ಡಿಪೆಂಡೆಂಟ್ ಅಟ್ ಹೌ ಯು ಗೋನ್ ಟು ಅಡ್ರೆಸ್ ಇಟ್. ದ ಪ್ರಾಬ್ಲಮ್ ಇಲ್ಲಿ ಏನಾಗ್ತದೆ, ಅಡ್ರೆಸ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಅಡ್ರೆಸ್ಸಿಂಗ್ ದ ಕೋರ್ ಪ್ರಾಬ್ಲಮ್. ಐ ಟೆಲ್ ಯು ವಾಟ್ ಇಸ್ ದ ಕೋರ್ ಪ್ರಾಬ್ಲಮ್.
how many vehicles has been coming into the city, that is more important. It is not about how you control it, it is how many vehicles ನ ನೀವು ಒಳಗಡೆ ಬಿಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹ್ಮ್. ಆಗುತ್ತೆ. ಆಮೇಲೆ ಇವಾಗ ಏನಾಗಿದೆ, ಔಟ್ಸೈಡ್ ವೆಹಿಕಲ್ಸ್ ಜಾಸ್ತಿ ಬರ್ತಾ ಇದೆ. ನೀವು ನೋಡಿ ಬೇರೆ ಸ್ಟೇಟ್ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಾ ಇದೆ ಹ್ಮ್. ಬ್ಯಾಂಗ್ಳೂರಲ್ಲಿ, ಅದನ್ನ ಕೂಡ ಕಟ್ ಮಾಡಬೇಕಾಗುತ್ತೆ. ಆಮೇಲೆ ಎಸ್ಪೆಷಲಿ BCD ಅಂದ್ರೆ ಬ್ಯಾಂಗ್ಳೂರ್ ಕಾರ್ಪೊರೇಟ್ ಡ್ರೈವ್ ಅಂತ, ಹ್ಮ್. ತುಂಬಾ ಟ್ರಾಫಿಕ್ ಆಗ್ತಾ ಇರೋದು ನಮ್ಮ ಕಾರ್ಪೊರೇಟ್ ಡೆವಲಪ್ಮೆಂಟ್ ಇಂದ. ಅಂದ್ರೆ ನಮ್ಮ ಕಾರ್ಪೊರೇಟ್ ಜನ ಆಫೀಸಸ್ಗೆ ಹೋಗೋ ಟೈಮ್ ಮತ್ತೆ ಹ್ಮ್. ಸ್ಕೂಲ್ಸ್ಗೆ ಹೋಗೋ ಟೈಮ್. ಐ ಆಮ್ ಜಸ್ಟ್ ಗಿವಿಂಗ್ ಯು ಸಮ್ ವಿಚ್ ಐ ವುಡ್ ಹಾವ್ ಇಂಪ್ಲಿಮೆಂಟೆಡ್ ನಾನು ಇದ್ದಿದ್ರೆ. ಹ್ಮ್. ಸೊ ಹ್ಮ್. ವೆರಿ ಇಂಪಾರ್ಟೆಂಟ್. ಸ್ಕೂಲಿಂಗ್ ಅವರ್ಸ್ ಏನಿರುತ್ತೆ, ಮಾರ್ನಿಂಗ್ 8 o'clock, ಮಾರ್ನಿಂಗ್ 7 o'clock ಟು ಹ್ಮ್. 3 o'clock ಅಂತ ಸ್ಕೂಲಿಂಗ್ ಅವರ್ಸ್ ಅಲ್ಲಿ ಕಾರ್ಪೊರೇಟ್ ಮೂವ್ಮೆಂಟ್ ಇರಬಾರ್ದು. ಕಾರ್ಪೊರೇಟ್ ಮೂವ್ಮೆಂಟ್ ನ ಅವಾಯ್ಡ್ ಮಾಡಬೇಕು, ಝೀರೋ ಡೌನ್ ಮಾಡಬೇಕು. ನಾವು ಕೋವಿಡ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ, ವರ್ಕ್ ಫ್ರಮ್ ಹೋಮ್ ಕೂಡ ಕೆಲಸ ಮಾಡಬಹುದು ಅಂತ. ಹ್ಮ್. ವೈ ಅಗೇನ್ ಯು ಆರ್ ಪುಲ್ಲಿಂಗ್ ಬ್ಯಾಕ್ ದ ಸ್ಟಾಫ್ ಟು ದ ಆಫೀಸ್? ಸ್ಟಿಲ್ ದ ವರ್ಕ್ಸ್ ಕ್ಯಾನ್ ಬಿ ಡನ್, ಬಟ್ ಲಿಮಿಟೇಷನ್ ನೋಡ್ಕೊಬೇಕು. ಹ್ಮ್. ಹ್ಮ್. ಆಮೇಲೆ ವೆನ್ ಇಟ್ಸ್ ಕಾರ್ಪೊರೇಟ್ ಡ್ರೈವ್ ಅಂತ ಹೇಳಿದಾಗ ಹ್ಮ್. ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಆಲ್ ಬಸ್ ಫೆಸಿಲಿಟೀಸ್ ಕೊಡಬೇಕು. ಕಾರ್ಪೊರೇಟ್ ಕಂಪ್ನೀಸ್ ಇಂದಾನೆ ಕೊಡಬೇಕು. ದೇ ಶುಡ್ ನಾಟ್ ಕಮ್ ಇನ್ ದರ್ ಓನ್ ವೆಹಿಕಲ್ಸ್. ಅವರ ಟೈಮಿಂಗ್ ಬಸ್ ಫೆಸಿಲಿಟೀಸ್ ಕೊಡಬೇಕು. ವೆನ್ ವಿ ಆರ್ ಬ್ರಿಂಗಿಂಗ್ ದ ಪಾಲಿಸೀಸ್ ಇನ್ ಪ್ಲೇಸ್, ಒಂದು ಕಾರ್ಪೊರೇಟ್ ಬಿಲ್ಡಿಂಗ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಇವೆಲ್ಲ ಕಂಡೀಷನ್ಸ್ ಹಾಕಬೇಕು. ಹ್ಮ್. ಸ್ಟಾಫ್ ಡ್ರಾಪ್ ಪಿಕ್ ಎಲ್ಲ ಬಸ್ಸಿಂದ ಆಗಬೇಕು ಅಂತ. ಆವಾಗ ಏನಾಗುತ್ತೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ವಿಲ್ ಗೋ ಡೌನ್. ಅಂಡ್ ಇವಾಗ ಮಾಲ್ಸ್ ಆಗ್ತಾ ಇದೆ. ಹ್ಮ್. ಬ್ಯಾಂಗ್ಳೂರಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಹ್ಮ್. ವೀಕೆಂಡ್ ಮಾಲ್ಸ್ ಜಾಸ್ತಿ, ಮಾಲ್ಸ್ ಟ್ರಾಫಿಕ್ ಬ್ಲಾಕ್ ಮಾಡುತ್ತೆ, ಬಾಟಲ್ ನೆಕ್. ಹ್ಮ್. ಮಾಲ್ಸ್ಗೂ BBMP ಮತ್ತೆ BDAಗೆ there is no understanding at all. ಹ್ಮ್. They should come under one enclosure ಬಂದು, if there is a mall coming up, ಒನ್ ಡೇಗೆ ಎಷ್ಟು ಟ್ರಾಫಿಕ್ ಮೂವ್ಮೆಂಟ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಬೇಕು. ದೇ ಶುಡ್ ಕನ್ಸ್ಟ್ರಕ್ಟ್ their own bridge. ಹ್ಮ್. They should allow to construct their own bridge so that the traffic movement goes. Under the pass ಬೇರೆ ಮೂವ್ಮೆಂಟ್ ಆಗ್ಬೋದು. ಹ್ಮ್. Recent Lulu market, ಹ್ಮ್. what happened on our in Ebald road ಅಲ್ಲಿ ಏನಾಯ್ತು, ಮಾಲ್ ಆಫ್ ಏಷ್ಯಾ ಹ್ಮ್. ಟ್ರಾಫಿಕ್ ಜಾಮ್ ಇಶ್ಯೂ ಆಯ್ತು. 15 days it was stopped. ಹ್ಮ್. Entire mall was stopped. It went to the court. What did they say? Court give a option that ನೀವು ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಯು ಕೆನಾಟ್ ಸ್ಟಾಪ್ ಎ ಮಾಲ್ ಅಂತ. ಸೊ ಸೊಲ್ಯೂಷನ್ ಮುಂಚೆನೆ ತಗೊಂಡ್ರು. ಬಾಟಲ್ ನೆಕ್ ಮೇಲೆ ಕೆಲಸನೇ ಮಾಡ್ತಾ ಇಲ್ಲ. ಇವತ್ತಿನ ಕಮಿಷನರ್ ಸ್ವಲ್ಪ AI ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಡೆನ್ಸಿಟೀಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ದ ಮೇನ್ ಕೋರ್ ಪ್ರಾಬ್ಲಮ್ಸ್ ನ ಅಡ್ರೆಸ್ ಮಾಡಿದ್ರೆ ಈ ಟ್ರಾಫಿಕ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಇಟ್ ಇಸ್ ನಾಟ್ ಇನ್ಸಾಲ್ವಬಲ್. ಆಮೇಲೆ ಏನ್ ಗೊತ್ತಾ, ಪಾರ್ಕಿಂಗ್ ಹ್ಮ್. ವೆರಿ ಇಂಪಾರ್ಟೆಂಟ್. ಇವತ್ತಿನ ಸಮಸ್ಯೆ ಆಫ್ ಟ್ರಾಫಿಕ್ ಇಸ್ ಬಿಕಾಸ್ ಆಫ್ ಪಾರ್ಕಿಂಗ್. ಏನಾಗ್ತಾ ಇದೆ, ರೋಡ್ ಸೈಡ್ ನಿಲ್ಲಿಸಿದ್ರೆ ಫ್ರೀ ಪಾರ್ಕಿಂಗ್ ಇದೆ, ಮಾಲಲ್ಲಿ ನಿಲ್ಲಿಸಿದ್ರೆ $200 ಇದೆ. ರೋಡ್ ಸೈಡ್ ನಿಲ್ಲಿಸಿದ್ರೆ $1000 ಮಾಡಿ, ಮಾಲ್ನಲ್ಲಿ ನಿಲ್ಲಿಸಿದ್ರೆ $200 ಮಾಡಿ, ಜನ ಕಾರ್ ಒಳಕ್ ಹಾಕ್ತಾರೆ, ಫ್ರೀ ಫ್ಲೋ ಇರುತ್ತೆ. ಹ್ಮ್. ಸಿನ್ಸ್ ಇಟ್ ಇಸ್ ಫ್ರೀ, ಪೀಪಲ್ ಆರ್ ಮೇಕಿಂಗ್ ಪಾರ್ಕ್ಸ್ ಇನ್ ದ ರೋಡ್. ಕಾರ್ ಪಾರ್ಕಿಂಗ್ ಇಲ್ಲ ಅಂದ್ರೆ BDA ಸ್ಯಾಂಕ್ಷನ್ ಕೊಡಬಾರ್ದು. ಹ್ಮ್. BDA ಸ್ಯಾಂಕ್ಷನ್ ರೋಡ್ಸ್ ಅಲ್ಲಿ ನಿಲ್ಸ್ಕೊಂಡ್ರೆ ದ ಪಾರ್ಕಿಂಗ್ ಚಾರ್ಜಸ್ ಶುಡ್ ಬಿ ವೆರಿ ಹೈ. That solves most of the problem. This is in London. This is in China. This is not something new I am telling you. But ಇದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಯಾರಿಗೂ ಇಷ್ಟ ಇಲ್ವಲ್ಲ. Correct. Because government still believe giving free is more important. ಕರೆಕ್ಟ್. ಸೊ ಪ್ರೀವಿಯಸ್ಲಿನೂ ಒನ್ ಆಫ್ ದಿ ಗೆಸ್ಟ್ಸ್ ಹತ್ರ ನಾನು ಮಾತಾಡ್ತಾ ಇರ್ಬೇಕಾದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಬಗ್ಗೆ ಪಾಲಿಸೀಸ್ ಇದೆ, ಅದು ಇಂಪ್ಲಿಮೆಂಟ್ ಆಗ್ತಿಲ್ಲ ಅನ್ನೋದು ಇಸ್ ಆಲ್ವೇಸ್ ಅ ಹೈಲೈಟ್ ಐ ಫೀಲ್. ಅಂಡ್ ಯಂಗ್ಸ್ಟರ್ಸ್ ಯಾಕೆ ಬರಬೇಕು ಅನ್ನೋದಕ್ಕೆ ದಿಸ್ ಇಸ್ ಅನ್ ಅದರ್ ಎಕ್ಸಾಂಪಲ್. ಬಿಕಾಸ್ ಸುತ್ತಾಡಿರ್ತಾರೆ, ದೇಶ ನೋಡಿರ್ತಾರೆ, ದೇ ವುಡ್ ಹವ್ ಇಂಟ್ರಾಕ್ಟೆಡ್ ವಿತ್ ಪೀಪಲ್, ಎಲ್ಲೆಲ್ಲಿ ಏನೇನು ಪಾಲಿಸೀಸ್ ಇದೆ, ಇಲ್ಲೇನು ತರಬಹುದು. ಐ ಥಿಂಕ್ ಎಜುಕೇಟೆಡ್ ಬ್ಯಾಕ್ಗ್ರೌಂಡ್ ಇರುವಂಥ ಯಂಗ್ಸ್ಟರ್ಸ್ ಬಂದಾಗ ಆ್ಯಂಡ್ ಯಾವುದೇ ಒಂದು ಚೇಂಜ್ನ ತುಂಬ ಕ್ವಿಕ್ಕಾಗೂ ಮಾಡೋಕ್ಕಾಗಲ್ಲ. ಆ ಯಂಗ್ಸ್ಟರ್ನ ಮುಂದೆ ಸಾಕಷ್ಟು ವರ್ಷಗಳು ಇರುತ್ತೆ ಫಾರ್ ಹಿಮ್ ಆರ್ ಹರ್ ಟು ಮೇಕ್ ದಟ್ ಚೇಂಜ್ ಅಂತ. ಆ್ಯಂಡ್ ಎಸ್ಪೆಷಲಿ ಭಾರತ ಅದರ ಗೋಲ್ಡನ್ ಪೀರಿಯಡ್ ಅಲ್ಲಿದೆ. ಆವರೇಜ್ ಏಜ್ ಆಫ್ ಅನ್ ಇಂಡಿಯನ್ ಇಸ್ 29 years. ವಿ ಆರ್ ಅ ಕಂಟ್ರಿ ವಿತ್ ಯಂಗ್ ಪಾಪ್ಯುಲೇಷನ್. ಸೊ ಸಾಕಷ್ಟು ಮಾಡಬಹುದು ನಾವು. ಆ್ಯಂಡ್ ಒಂದು ನಿಮ್ಮ ಸ್ಟೈಲ್ ಆಫ್ ವರ್ಕಿಂಗ್, ಪಾಲಿಟಿಕ್ಸಲ್ಲಿ ಕಾರ್ಪೊರೇಟ್ ಸ್ಟೈಲ್ ಆಫ್ ವರ್ಕಿಂಗ್ ತರಬೇಕು ಅಂತ ನೀವೇನು ಆಸೆ ಪಡ್ತೀರಾ? ಹೌ ಡು ಯು ಥಿಂಕ್ ಇಟ್ ಇಸ್ ಡಿಫ್ರೆಂಟ್? ಅಂಡ್ ಏನು ಕಾರ್ಪೊರೇಟ್ ಸ್ಟೈಲ್ ಆಫ್ ವರ್ಕಿಂಗ್ ಹೇಗೆ, ಹೌ ಡು ಯು ವರ್ಕ್ ಪಾಲಿಟಿಕ್ಸ್ ಅಲ್ಲಿ? ಈ ನಾವು ಸ್ಟೈಲ್ ಆಫ್ ಕಾರ್ಪೊರೇಟ್ ಸ್ಟೈಲ್ ವರ್ಕಿಂಗ್ ಅಂದಾಗ ನಾವೇ ಡಿಫ್ರೆಂಟ್ ಆಗಿ ಏನು ವರ್ಕ್ ಮಾಡಲ್ಲ. ನಾವು we will estimate what is going to be the future. ಓಕೆ. We never start something what is going to do today. We'll always start what is going to be after this 10 days, what is going to happen. ಸೊ ನಿಮ್ಗೆ ಮಾನ್ಸೂನ್ ಅಂತ ತಗೊಂಡ್ರಿ ನೋಡಿ, ಮಾನ್ಸೂನ್ ಅಲ್ಲಿ ಮಳೆ ಬರೋದು ಗ್ಯಾರಂಟಿ, ನಮ್ ಡ್ರೈನೇಜಸ್ ಫ್ಲಡ್ ಆಗೋದು ಗ್ಯಾರಂಟಿ, ಟ್ರಾಫಿಕ್ ಜಾಮ್ಸ್ ಆಗೋದು ಗ್ಯಾರಂಟಿ. ದಟ್ಸ್ ಹೌ ಯು ಪ್ರೊಜೆಕ್ಟಿಂಗ್ ಬ್ಯಾಂಗ್ಳೂರ್. When it is summer, what we are doing? Are we clearing the drainages? Are we ensuring rainwater, entire sewages are clean? Entire sand ನೆಲ್ಲ ಲಿಫ್ಟ್ ಮಾಡಿದಿರಾ? Whatever waste has been lifted, ಇದನ್ನೆಲ್ಲ ಮಾಡಿದ್ರೆ ಮಳೆಗಾಲದಲ್ಲಿ ಫ್ರೀ ಫ್ಲೋ ಆಫ್ ವಾಟರ್ ಇರುತ್ತೆ. ಫ್ರೀ ಫ್ಲೋ ಆಫ್ ವಾಟರ್ ಇದ್ರೆ ನಿಮ್ಗೆ ಟ್ರಾಫಿಕ್ ಜಾಮ್ಸ್ ಆಗೋದಿಲ್ಲ. ಅದೇ ಕಾರ್ಪೊರೇಟ್ ಅಲ್ಲಿ ಏನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಟುಡೇ ವಿ ಲಾಂಚ್ ಸಮಥಿಂಗ್, ವಿ ನೋ ಇಫ್ ವಿ ಡೋಂಟ್ ಡೂ ಬಿಸ್ನೆಸ್, ವಾಟ್ ವಿ ನೀಡ್ ಟು ಡೂ ಪ್ಲಾನ್ ಬಿ. ವಿ ಆಲ್ಸೋ ಹ್ಯಾವ್ ಎ ಪ್ಲಾನ್ ಸಿ. ನಮ್ ಗವರ್ಮೆಂಟ್ ಹತ್ರ ಪ್ಲಾನ್ ಏನೇ ಇರೋದಿಲ್ಲ, ದೇ ಜಸ್ಟ್ ಸ್ಟಾರ್ಟ್ ಇಟ್ ಅಪ್. ಇವಾಗ ಹೇಳಿದ್ನಲ್ಲ ಟ್ರಾಫಿಕ್ ಜಾಮ್ ಅಂತ ಹೇಳ್ತಾ ಇದ್ದಾರೆ. ದೇ ಗೋ ಅಂಡ್ ಆಸ್ಕ್ ಟು ದ ಗವರ್ಮೆಂಟ್ ದಟ್ ವಾಟ್ ಇಸ್ ದ ಮೆಜರ್ಸ್ ದೇ ಹ್ಯಾವ್ ಟೇಕನ್. ದೇ ಡೋಂಟ್ ನೋ ವಾಟ್ ಆರ್ ದ ಮೆಜರ್ಸ್ ಟು ಬಿ ಟೇಕನ್. ಇವತ್ತು ಯಾಕೆ ಒಂದು ಫ್ಯಾಮಿಲಿಗೆ 3 ವೆಹಿಕಲ್ 4 ವೆಹಿಕಲ್ ರಿಜಿಸ್ಟರ್ ಆಗಕ್ಕೆ ಬಿಡ್ತಾ ಇದ್ದೀರಾ ನೀವು? ಪುಟ್ ಸಮ್ ಲಾಸ್. ನೋ, ವೆನ್ ಯು ಫೀಲಿಂಗ್ ದಿಸ್ ದರ್ ಇಸ್ ಇಶ್ಯೂಸ್, ಪುಟ್ ಸಮ್ ಲಾಸ್. ಯು ಕೆನಾಟ್. ನಾನು ಹೇಳ್ತಾ ಇದ್ದೀನಲ್ಲ, ಇದು ಪ್ರಾಬ್ಲಮ್ ಏನಾಗಿದೆ, ಯಾರು ಕ್ಯಾನ್ಸರ್ ಆಸ್ಪತ್ರೆ ಗುಟ್ಕಾ ಕಂಪನಿ ನಡೆಸ್ತಾರೋ ಅವರೇ ಆಸ್ಪತ್ರೆ ಕಟ್ತಾ ಇದ್ದಾರೆ. ಒಂದ್ ಕಡೆ
ಗುಟ್ಕಾನ್ ಮಾರ್ಕೆಟ್ ಮಾಡ್ತಾರೆ, ಇನ್ನೊಂದ್ ಕಡೆ ಕ್ಯಾನ್ಸರ್ ಆಸ್ಪತ್ರೆ ಕಟ್ತಾರೆ. ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ದ ಪಾಲಿಟಿಕ್ಸ್. ಸೊ ಅದನ್ನ ಕರೆಕ್ಟ್ ಆದ್ರೆ ಆಟೋಮೆಟಿಕ್ ಆಗಿ ಕರೆಕ್ಟ್ ಆಗುತ್ತೆ. ಸೊ ಇದು ಜನರಲ್ ಡಿಸ್ಕಷನ್ ನಮ್ಗಳ ಮಧ್ಯೆ ನಡೀತಾ ಇರುತ್ತೆ. ಅಂದ್ರೆ ಪಾರ್ಕ್ಸ್ ಅಲ್ಲಿ ಕೂತು ಎಲ್ಡರ್ಲಿ ಪೀಪಲ್ ಮಾತಾಡೋದಿರ್ಬೋದು, ಫ್ರೆಂಡ್ಸ್ ಸೇರಿದಾಗ ಮಾತಾಡೋದಿರ್ಬೋದು, ಫ್ಯಾಮಿಲೀಸ್ ಅಲ್ಲಿ ಮಾತಾಡೋದಿರ್ಬೋದು. ಬಟ್ ಒಂದು ಬದಲಾವಣೆ ತರಬೇಕು ಅಂತಂದಾಗ ಸಾಕಷ್ಟು ಬೇಕು. ಎಸ್ಪೆಷಲಿ ನನಗೆ ಪವರ್ ಬೇಕು, ನಾನು ಚೇಂಜಸ್ ತರ್ತೀನಿ, ಪಾಲಿಟಿಕ್ಸ್ಗೆ ಬರ್ತೀನಿ ಅಂದ್ರೆ ಎಲ್ಲರಿಗೂ ಒಂದು ಅಸಂಪ್ಷನ್ ಇದೆ ದಟ್ ದುಡ್ಡು ಬೇಕೇ ಬೇಕು ಅಂತ. ಇದನ್ನ ಅಸಂಪ್ಷನ್ ಅನ್ನೋದಕ್ಕಿಂತ ಫ್ಯಾಕ್ಟ್ ಅನ್ನೋಣ. ಬಿಕಾಸ್ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ದುಡ್ಡು ಬೇಕು, ಆಮೇಲೆ ಕೆಲಸ ಮಾಡೋದಕ್ಕೆ ದುಡ್ಡು ಬೇಕು, ಪವರಲ್ಲಿ ಇರೋದಕ್ಕೆ ದುಡ್ಡು ಬೇಕು, ರೈಟ್? ಬಟ್ ನೀವ್ ಹೇಳ್ತೀರಾ ದುಡ್ಡು ಬೇಡ ಪಾಲಿಟಿಕ್ಸ್ಗೆ ಬರೋದಕ್ಕೆ ಅಂತ. ಹೌದು. ಸೊ ಹೇಗೆ ದುಡ್ಡಿಲ್ದೆ ಹೇಗೆ ಪಾಲಿಟಿಕ್ಸ್ಗೆ ಬರಬಹುದು ಒಬ್ಬ ಯಂಗ್ಸ್ಟರ್? ಒಂದೇನಾಗುತ್ತೆ, ಮುಂಚೆ ಏನಾಗ್ತಾ ಇತ್ತು, ಒಳ್ಳೆ ಲೀಡರ್ಸ್ ಬರೋರು, ಪಾಲಿಟಿಕ್ಸ್ ಮಾಡೋರು. ಆವಾಗ ಏನ್ ಮಾಡ್ತಾ ಇದ್ರು, ಬಿಸ್ನೆಸ್ ಮನ್ಸ್ ವುಡ್ ಫಂಡ್ ದೆಮ್, ದೇ ಯೂಸ್ ಟು ವಿನ್ ದ ಎಲೆಕ್ಷನ್ಸ್. ಕರೆಕ್ಟ್? ಅದೇ ನಡೀತಾ ಇದ್ದು ಮುಂಚೆ. ಒಂದು ಯಾರೋ ಒಬ್ರು ಬರೋರು, ಫಂಡಿಂಗ್ ಮಾಡೋರು, ಇನ್ನೊಬ್ರು ನಡೆಯೋರು, ಅವ್ರು ನಡೆಸೋರು, ಪಾಲಿಟಿಕ್ಸ್. ಸೆಕೆಂಡ್ ಲೆವೆಲ್ ಬಂತು, ಬಿಸ್ನೆಸ್ ಮೆನ್ಸ್ themselves thought, why I should give money to him and ನಾನೇ make him ಯಾಕ್ to win, ನಿಂತ್ಕೋಬಾರ್ದು? make him to win and stand in a queue to get some permissions from him. You didn't help them. See, they helped you that poor went to whatever that election type, but you didn't help them to bring their policies. ಏನು help ಮಾಡಲಿಲ್ಲ. Then they felt, why not we only get into politics and we only derive. The problem arise from there. ಏನಾಗೋಯ್ತು, ಯಾವಾಗ ಬಿಸ್ನೆಸ್ ಮೆನ್ ಒಳಗೆ ಬರ್ತಾನೋ, they see this as one more business. When they see as in a business model, ಆವಾಗ ಏನಾಗುತ್ತೆ, they only see profits, they don't see service. So the challenge is here, ಈ ಮಿಕ್ಸ್ ನ ಅವಾಯ್ಡ್ ಮಾಡಬೇಕು ಅಂದಾಗ ಏನಾಗುತ್ತೆ, that's why I say money can bring people but they cannot derive leaders. ಲೀಡರ್ಸ್ ಬರೋದು ಮಣ್ಣಿನಿಂದ, ಎದ್ದೇಳೋದು ಮಣ್ಣಿಂದ. ಆ ಎದ್ದಾಗ ಆ ಲೀಡರ್ಸ್ನ ಎಲ್ಲ ಲುಕ್ಅಪ್ ಮಾಡೇ ಮಾಡ್ತಾರೆ. ಈ ಫೈನಾನ್ಸ್ ಅನ್ನೋದು ಅವ್ರನ್ನ ಹುಡ್ಕೊಂಡು ಬರುತ್ತೆ. ಐ ಆಲ್ವೇಸ್ ಸೇ ದಿಸ್, ಎಲ್ಲಿ ಸರಸ್ವತಿ ಇರುತ್ತೋ ಅಲ್ಲಿ ದುಡ್ಡು ಇರುತ್ತೆ, ದುಡ್ಡಿದ್ದ ಕಡೆ ಸರಸ್ವತಿ ಇದ್ದಿದ್ದು ಹಿಸ್ಟ್ರಿನೇ ಇಲ್ಲ. ಸೊ ಐ ಸ್ಟಿಲ್ ಫೀಲ್ ಈ ಪಾಲಿಸೀಸ್ ಮಾಡೋದಕ್ಕೆ ಒಳ್ಳೆ ಲೀಡರ್ಸ್ ಬೇಕು. ದುಡ್ಡು ಮನಿ ಎಲ್ಲಿ ಬೇಕೋ ಅಲ್ಲೇ ಬೇಕು ಜನಕ್ಕೆ. ಐ ಥಿಂಕ್ ಇಟ್ ಇಸ್ ಟೈಮ್ ಹ್ಯಾಸ್ ಕಮ್. ಯುವರ್ ಟುಡೇ ಎವ್ರಿ ಒನ್ ಇಸ್ ಬಿಕಮಿಂಗ್ ಅಪರ್ ಮಿಡಲ್ ಕ್ಲಾಸ್ ಹೋಗ್ತಾ ಇದ್ದಾರೆ. ಜನ ಇಸ್ ಆಲ್ಸೋ ಬಿಕಮಿಂಗ್ ಅಪರ್ ಮಿಡಲ್ ಕ್ಲಾಸ್. ವಾಟ್ ವಿಲ್ ಹ್ಯಾಪನ್ ಇನ್ 5,000, 10,000, 20,000, ವಾಟ್ ಎವರ್, ನಥಿಂಗ್ ವಿಲ್ ಹ್ಯಾಪನ್. ಸೊ ಐ ಥಿಂಕ್ ಜನಕ್ಕೂ ಅರ್ಥ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಇಸ್ ಗೋಯಿಂಗ್ ಟು ದ ಪೀಕ್. ಎವ್ರಿ ಮನೇಲಿ ಒಬ್ಬೊಬ್ಬ ಗ್ರಾಜುಯೇಟ್ ಇದ್ದಾನೆ, ಎವ್ರಿ ಒನ್ ಡಸಂಟ್ ಹ್ಯಾವ್ ಎ ಜಾಬ್. Today, he also understand we should have selected a right person who at least would have spoken to them, addressed my problem. ನಾವು ಯಾವ ಥರ ಸರ್ಕಾರಗಳನ್ನ ತರ್ತಾ ಇದೀವಿ ಇವತ್ತು, ರೈಸ್ ಫ್ರೀ ಕೊಡೋದು, ಎಲೆಕ್ಟ್ರಿಸಿಟಿ ಫ್ರೀ ಕೊಡೋದು, ವಾಟ್ ವಿ ಆರ್ ಟ್ರೈಂಗ್ ಟು ಸೇ. ಸೊ ತುಂಬಾ ಐ ಥಿಂಕ್ ದ ಡೆಫಿನೇಷನ್ ಆಫ್ ಪಾಲಿಟಿಕ್ಸ್ ರಾಂಗ್ ಡಿರೈವೇಷನ್ ಆಗ್ತಾ ಇದೆ. ನೀವು ಹೇಳಿದ್ರೆ ದುಡ್ಡಿಲ್ದ್ರ ರಾಜಕಾರಣ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಬಟ್ ದುಡ್ಡಿರೋರೇ ರಾಜಕಾರಣ ಮಾಡಬಾರ್ದು ಅಂತ ನಾನು ಹೇಳ್ತಾ ಇರೋದು. ಸೊ some good people should stand, leaders should stand, ಅವ್ರಿಗೆ ಬ್ಯಾಕಪ್ ಆಗಿ ಸಪೋರ್ಟ್ ಮಾಡಬೇಕು. ವೆನ್ ಫ್ರೀಡಮ್ ಫೈಟ್ ಆಗ್ತಾ ಇದ್ದಾಗಲೂ ಕೂಡ ದೇರ್ ವಾಸ್ ಸೋ ಮೆನಿ ಪೀಪಲ್ ಯೂಸ್ ಟು ಸಪೋರ್ಟ್ ಫೈನಾನ್ಷಿಯಲಿ. ಊರಿಂದ ಇವಾಗ ನಮ್ಮ ತಾತ ವಿಷಯನೇ ನಿಮ್ಗೆ ಹೇಳ್ತಾ ಇದೆ. ನಮ್ಮ ತಾತ ದುಡ್ಡು ಇರಲಿಲ್ಲ ಅಂತಲ್ಲ. ವೆನ್ ಎವರ್ ಈ ಗೋಸ್ ಟು ದ ವಿಲೇಜ್, ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ. ಯು ಗಿವ್ ಮನಿ, ಯು ಮೇಕ್ ದ ಮನಿ, ಯು ಡಿರೈವ್ ಕ್ರೌಡ್ ಫಂಡಿಂಗ್ ಮಾಡಿ ಎತ್ಕೊಂಡು ಬರ್ತಾ ಇದ್ರು. I think it's not my grandpa didn't have money. He had money. Only thing is he always believed in people should come in and do this actually. So I think ಆವಾಗ ಏನಾಗುತ್ತೆ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ಲೀಡರ್ಸ್. ಇವತ್ತೇನಾಗ್ತಾ ಇದೆ, ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ದುಡ್ಡು ಮಾಡ್ತೀನಿ, ಏನ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಜನ ಕೂಡ ಹಂಗೆ ಯೂಸ್ ಆದಂಗೆ ಇದ್ದಾರೆ ಒಂದು ಪಕ್ಷದಲ್ಲಿ ನೋಡಿದಾಗ. ಬಟ್ ಎಲ್ಲೋ ಒಂದು ಕಡೆ in past 10-15 years in that, people are also getting that in a cloud that you are not getting jobs, right? Medical facilities sikta illa, schools facilities sikta illa, things are going bad. So I tell you, today I'll give you one classic example what has happened. Ishottu ನಾವು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡಿದ್ವಿ. Don't you think we are over glorifying this issue? ಬೆಂಗಳೂರು ಒಂದೇ ಕಡೆನೇ ಟ್ರಾಫಿಕ್ ಇರೋದು. ಮುಂಬೈ has a traffic, Delhi has a traffic, Calcutta has a traffic, Gujarat has a traffic, Ahmedabad has a traffic. Why only Bangalore glorified? Because they don't want to see any more corporate companies coming to India. So especially to Bangalore. Bangalore being a corporate hub, adu ನಮ್ಮ strength of Bangalore. Karnataka strength. Politicians should decide and see that more companies come into the system. ಇವ್ರು ಏನ್ ಮಾಡ್ತಾರೆ, ಈ ತರ ಸ್ಟೇಟ್ಮೆಂಟ್ಸ್ ಕೊಟ್ಟು ಆ ತರ ಫಂಡರ್ಸ್ ನ ಮುಂದೆ ಬರ್ದ್ರ ನೋಡ್ಕೊಳ್ತಾ ಇದ್ದಾರೆ. ಓಕೆನಾ? ಬಿಕಾಸ್ ದೇ ದೆಮ್ಸೆಲ್ಸ್ ಆರ್ ದ ಬಿಸ್ನೆಸ್ ಮೆನ್. ಓಕೆ, ಐ ಸ್ಟಿಲ್ ಫೀಲ್ ಈ ತರ ಸ್ಟೇಟ್ಮೆಂಟ್ಸ್ ಕೊಡಬಾರ್ದು. ಓಕೆ, ಅಂಡ್ ದಿಸ್ ಆಲ್ ಆರ್ ಕಂಟ್ರೋಲಬಲ್ ಇಶ್ಯೂಸ್. Bangalore is totally dependent on this IT field. ಎಷ್ಟು ಕಂಪನೀಸ್ ಬಂತು ಪಾಸ್ಟ್ 10 years ಇಂದ, ಎಷ್ಟು ಕಂಪನೀಸ್ ಕೂಡ ಇನಿಷಿಯೇಟ್ ಕೂಡ ಆಗಿಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ. ಯಾಕಂದ್ರೆ ಹೈದ್ರಾಬಾದ್ ಟೇಕನ್ ದಟ್ ರೋಲ್. ಹೈದ್ರಾಬಾದ್ ಅಲ್ಲಿ ಟ್ರಾಫಿಕ್ ಇಲ್ವಾ? ಇದೆ. ವೈ ಇಟ್ ಇಸ್ ಬಿನ್ ಓವರ್ ಗ್ಲೋರಿಫೈಡ್? ವಿ ನೀಡ್ ಟು really look at it. Bangalore has been over glorified for no reasons, which I personally feel. There is a political agenda, clear political agenda to showcase Bangalore traffic is the worst traffic. Okay, I have seen much more bigger traffic in Mumbai, Gujarat. You come with me, I'll take you to Gujarat, Mumbai, Chennai, whichever place. Everywhere there is the traffic. Bangalore I have not seen so much. Even I travel daily. It's okay.
when there is a development, these things will be there. We will find the solution to it rather than finding solution. Now any solution nodidra, we are just giving a vague statement which will hurt the entire sector itself. ಸೊ ಇವಾಗ ಬದಲಾವಣೆ ತರ್ತೀನಿ ನಾನು ಅನ್ನೋಂಥವ್ರಿಗೆ ಸಾಕಷ್ಟು ಜನರಿಗೆ ಹೌ ಟು ಗೆಟ್ ಇನ್ ಟು ಅಂತ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಹೌ ಟು ಗೆಟ್ ಇನ್ ಟು ಪಾಲಿಟಿಕ್ಸ್. ಇವಾಗ ನಾನು ಹೇಳ್ತಾ ಹೋಗ್ತೀನಿ, ಹೇಗೆ ಹೌ ಕ್ಯಾನ್ ಎ ಪರ್ಸನ್ ಕಂಟೆಸ್ಟ್ ಅಂತ ಹೇಳಿ ಫಾರ್ ಅ ಕಾರ್ಪೊರೇಟರ್. ಮನಸ್ಸಿದ್ದರೆ ಮಾರ್ಗ, ನಾನು ಮನಸ್ಸು ಮಾಡ್ತೀನಿ, ದುಡ್ಡು ಜಾಸ್ತಿ ಇಲ್ಲ ಬಟ್ ನಾನು ಸರ್ವಿಸ್ ಮಾಡಬೇಕು, ವಿಲ್ ಸಿ ಹೇಗೆ ಮುಂದಕ್ಕೆ ಏನಾಗುತ್ತೆ ಅಂತ, ಬಟ್ ನಾನು ಕಾರ್ಪೊರೇಟ್ ಆಗ್ತೀನಿ ಅನ್ನೋರು ಹೇಗೆ? ಕಾರ್ಪೊರೇಟರ್ ಆಗಬೇಕು ಅಂದ್ರೆ ಫಸ್ಟ್ ಮೇನ್ ಇಂಟೆನ್ಷನ್ ಈ ಶುಡ್ ಬಿ ಅ ಪೀಪಲ್ಸ್ ಪರ್ಸನ್. ಒಳಗಡೆ ಜನಗಳ ಜೊತೆ ಒಡನಾಟ ಇರಬೇಕು, ಅವ್ರ ಪೇನ್ಸ್ನ ಎಕ್ಸಿಕ್ಯೂಟ್ ಮಾಡೋ ವ್ಯಕ್ತಿ ಇರಬೇಕು. ಮೋರ್ ಆರ್ ಲೆಸ್ ಕಾರ್ಪೊರೇಟರ್ ಶುಡ್ ಬಿ ಅ ಡೌನ್ ಟು ದ ಅರ್ತ್ ಪರ್ಸನ್. ಆ ಥರ ವ್ಯಕ್ತಿತ್ವ ಯಾರು ಬೇಕಾದ್ರೂ ಎದ್ದೇಳ್ಬೋದು ಕಾರ್ಪೊರೇಟರ್ ಆಗೋದಕ್ಕೆ. ದೆನ್ ಪಕ್ಷಗಳಿಂದ ಸೆಲೆಕ್ಟ್ ಮಾಡ್ತಾರೆ ಅದೆಲ್ಲ ಹೇಳೋದು ಅದಿದೆ, ಇಲ್ಲ ಅಂತಲ್ಲ. ಬಟ್ ಪೀಪಲ್ ಚಾಯ್ಸ್ ವಿಲ್ ಆಲ್ವೇಸ್ ಬಿ ಎ ಕಾರ್ಪೊರೇಟರ್. ಯಾಕಂದ್ರೆ ಯಾವ MLA ಕೂಡ ಆಗಲಿ ವಿಲ್ ನಾಟ್ ಸೇ ಇಫ್ ಪೀಪಲ್ ಚಾಯ್ಸ್ ಇಸ್ ಸಮನ್ ಅಂಡ್ ಯು ವಿಲ್ ಸೆಲೆಕ್ಟ್ ಸಮನ್ ಆಸ್ ಅನ್ ಕಾರ್ಪೊರೇಟರ್, ಯು ವಿಲ್ ನೆವರ್ ಡೂ. ಅದೊಂದು ಮಾಡ್ತಾರೆ. ಅಂದ್ರೆ ಇನ್ನೊಂದು ಹೇಳ್ತೀನಿ, ಕಾರ್ಪೊರೇಟರ್ ಲೆವೆಲ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಆ ಲೋಕಲ್ ಕ್ರೌಡ್ ಅಲ್ಲಿ ಹೌ ಟು ಬ್ರಿಂಗ್ ರಿಫಾರ್ಮ್ಸ್ ಅನ್ನೋದು ಅವ್ನಿಗೆ ಗೊತ್ತಿರಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಂತವ್ರು ಯಾರು ಬೇಕಾದ್ರೂ ಎನಿ ಸ್ಟೇಜ್ ಆಫ್ ಪರ್ಸನ್ ಕ್ಯಾನ್ ಬಿಕಮ್ ಎ ಕಾರ್ಪೊರೇಟರ್. ಓಕೆ. ಅಂಡ್ MLA again, as I told it, he is a policy deriving guy. He should not think like a corporator. ನಾನು ಜನಗಳ ಜೊತೆನೆ ಕೂತಿರ್ತೀನಿ ಅಲ್ಲೇ. ನೋ, he should go to the cabinets. He should ensure that ದುಡ್ಡು ತೊಗೊಂಬರ್ಬೇಕು, ನಮ್ಮ ಕ್ಷೇತ್ರಕ್ಕೆ ದುಡ್ಡು ತೊಗೊಂಬರ್ಬೇಕು, ಜನಗಳಿಗೆ ಕೆಲಸ ಮಾಡಬೇಕು, ಆ ಫಂಡ್ಸ್ನ ಆ ಕ್ಷೇತ್ರಕ್ಕೆ ತಲುಪಿಸ್ಬೇಕು. ದಟ್ ಈಸ್ ದ ಓನ್ಲಿ ರೋಲ್ ಫಾರ್ ಹಿಮ್. I think he should not get into the basics of corporator where he is sitting with the people discussing. No, our role irodu, he should be bringing money from the cabinet and a policies derive ಮಾಡೋದಕ್ಕೆ MLA should be. Okay, MP is very clear. We need to address the entire zones. We need to go and talk in Delhi, bring bigger central reforms ತರಬೇಕು. ಇವಾಗ ತೇಜಸ್ವಿ ಸೂರ್ಯ ಅವ್ರು ಇರ್ಬೋದು, ಅವರು ಇವಾಗ ವೀಸಾ ಆಫೀಸ್ನ ನಮಗೆ ಇಲ್ಲೇ ತಂದಿರೋದಿರ್ಬೋದು, ಬ್ಯಾಂಗ್ಳೂರಲ್ಲೇ ತಂದಿರ್ಬೋದು. ಆ ರಿಫಾರ್ಮ್ಸ್ ಎಲ್ಲ ಬಿಕಾಸ್ ಆಫ್ ದಿಸ್ ಗುಡ್ ಪೀಪಲ್ ಗೋಯಿಂಗ್ ದರ್. ಇದನ್ನ ಯಾರು ಬೇಕಾದ್ರೂ ತರ್ಬೋದಿತ್ತು. ಎವ್ರಿ ಒನ್ ಯೂಸ್ ಟು ಟ್ರಾವೆಲ್ ಟು ಚೆನ್ನೈ, 2 days ಸ್ಟೇ ಮಾಡಬೇಕಿತ್ತು, ಅವ್ರ ಡೇಟ್ಸ್ ಕೊಡ್ತಾ ಇರಲಿಲ್ಲ. ಸೋ ಮೆನಿ ಚಾಲೆಂಜಸ್ ಇರ್ತಾ ಇತ್ತು. ಸೊ ಬಿಕಾಸ್ ಆಫ್ ಗುಡ್ ಪೀಪಲ್ ಗೋಯಿಂಗ್ ದರ್, ಪ್ರತಿ ವರ್ಷ ವಿ ಯೂಸ್ ಟು ಹ್ಯಾವ್ 26-27 MPs ಗೋಯಿಂಗ್ ದರ್. ಕರೆಕ್ಟ್. ಇವಾಗ ನಮ್ಮ ಸುಧಾಕರ್ ಅವರು ಹೋಗಿದ್ದಾರೆ, ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಹೋಗಿದ್ದಾರೆ MP ಆಗಿ. ಅವ್ರು ಕೂಡ ಕೆಲವು ರಿಫಾರ್ಮ್ಸ್ ನ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಇರ್ಬೋದು ನೋಡಿ. ಸಮ್ ಪೀಪಲ್, ಬಿಕಾಸ್ ಈಸ್ ಅ ಡಾಕ್ಟರ್, he will do this. Correct. Because he is a good educated person who will do it. ಯಾವುದೇ ಪಕ್ಷ ಇರಲಿ, ಒಳ್ಳೆ ಕ್ಯಾಂಡಿಡೇಟ್ಸ್ ನ ಸೆಲೆಕ್ಟ್ ಮಾಡಿದ್ರೆ ಏನೋ ಒಂದು ಕೆಲಸ ಆಗುತ್ತೆ. ಓಕೆ. ಸಂದೀಪ್ ರೆಡ್ಡಿ ಅವರೇ, ಕೊನೆಯದಾಗಿ ನಾನು ನಿಮ್ಮನ್ನ ಕೇಳಬೇಕು, ವೈ JDS? ಯಾಕೆ ಅಂದ್ರೆ ನೀವು ಯಾವುದೇ ಪಕ್ಷದಲ್ಲಿ ನಾನು ನಿಲ್ತೀನಿ ಎಂದಿದ್ರು ಈ ಪ್ರಶ್ನೆಯನ್ನು ಕೇಳ್ತಿದ್ದೆ. ಒಂದು ಅಫ್ಕೋರ್ಸ್ ನಿಮಗೆ ಇಟ್ ಇಸ್ ಅನ್ ಎಮೋಷನ್, ಐ ನೋ. ಬಟ್ ಇವತ್ತಿನ ದಿನ ಒಳ್ಳೆ ಕೆಲಸ ಮಾಡಬೇಕು ಅಂತ ಮುಂಚೂಣಿಯಲ್ಲಿ ಇರೋರನ್ನ ಸಾಕಷ್ಟು ಪಕ್ಷದವರು ಆಫರ್ ಮಾಡ್ತಾರೆ, ಬನ್ನಿ ಒಂದು ಟಿಕೆಟ್ ಕೊಡ್ತೀನಿ ಅಂತ. ಬಟ್ ಯು ಹ್ಯಾವ್ ಡಿಸೈಡೆಡ್ JDS ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ. ಇದಕ್ಕೆ ನಿಮ್ಮ ತಾತ ಕಾರಣನಾ? ಇದಕ್ಕೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ನಮ್ಮ ಎಸ್ಪೆಷಲಿ ಅದಂತೂ ನಿಜ, ದಟ್ ದ ಎಮೋಷನ್ ಆಫ್ ಮೈ ಗ್ರ್ಯಾಂಡ್ ಫಾದರ್, ನಮ್ಮ ತಾತನೇ ಕಾರಣ. ಬಿಯಾಂಡ್ ದಟ್ ನನ್ನ ಒಡನಾಟ ಜಾಸ್ತಿ ಇರೋದು BJPಯಲ್ಲಿ. ಆಯ್ತಾ, ನನಗೆ BJP ಅಡ್ಮಿನಿಸ್ಟ್ರೇಷನ್ ತುಂಬಾ ಇಷ್ಟ. ದ ವೇ ಅವ್ರು ಹ್ಯಾಂಡಲ್ ಮಾಡೋದು, ಸೆಂಟ್ರಲ್ ಹ್ಯಾಂಡಲ್ ಮಾಡೋದು ತುಂಬಾನೇ ಇಷ್ಟ. ಬಿಕಾಸ್ ಅಟ್ಲೀಸ್ಟ್ ದೇ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಗೊತ್ತಾಗುತ್ತೆ ಏನ್ ಬೇಕು, ಏನ್ ಮಾಡಬೇಕು ಅನ್ನೋದು ಒಂದು. ಎರಡನೇದು, ಯಾಕೆ JDS ಅಂತ ಬಂದಾಗ, JDS ಇಸ್ ಒನ್ ಮೋರ್ ಪ್ಯಾರಲಲ್ ಒಂದು ಪಾರ್ಟಿ ವಿಚ್ ನೀಡೆಡ್ ಅಟ್ ದಿಸ್. ಈ ಸಂದರ್ಭಕ್ಕೆ JDS ಇಸ್ ಸೋ ನೀಡೆಡ್. ಯಾಕೆ ಅಂತಂದ್ರೆ ಬರೀ ಎರಡೇ ಪಾರ್ಟಿ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಒಂದು BJP ಆಗ್ಬಿಡುತ್ತೆ, ಒಂದು ಕಾಂಗ್ರೆಸ್ ಆಗ್ಬಿಡುತ್ತೆ. ದಟ್ ಏನಾಗುತ್ತೆ, ದ ಪ್ರೆಷರ್ ಆಫ್ ಪೀಪಲ್ಗೆ ಸೆಲೆಕ್ಷನ್ ಆಪ್ಷನ್ಸ್ ಸಿಗೋದಿಲ್ಲ ಜನಕ್ಕೆ. ಐ ಸ್ಟಿಲ್ ಬಿಲೀವ್ ದರ್ ಶುಡ್ ಬಿ ಮೋರ್ ಪಾರ್ಟೀಸ್, ಜಾಸ್ತಿ ಇರಬೇಕು. ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬಂದಾಗ ದೇರ್ ಆರ್ ಫುಲ್ ಆಫ್ ಫಾರ್ಮರ್ಸ್ ಅಸೋಸಿಯೇಟ್ ಆಗಿರೋ ಏಕೈಕ ಪಕ್ಷ ಅಂದ್ರೆ ಅದು JDS. ನಮ್ಮ ರಾಜ್ಯದ JDS. ಅದನ್ನ ಇವತ್ತಿನ ಬೆಳವಣಿಗೆಗಳು ಏನಾಗ್ತಾ ಇದೆ ಅಂದ್ರೆ ಸ್ಲೋ ಆಗಿ ಅದು ಡಿಪ್ ಆಗ್ತಾ ಇದೆ. ನಮ್ಮ ದೇವೇಗೌಡರು ಇರೋದೇ ನಮ್ಗೆ ಶಕ್ತಿ. ಅವರು ನೆಕ್ಸ್ಟ್ ಕಂಟಿನ್ಯೂಟಿ ಎಷ್ಟು ಸ್ಟ್ರಾಂಗ್ ಇದೆ ಆ ಲೀಡರ್ಶಿಪ್ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಐ ಥಿಂಕ್ ಈಗ ಸಮ್ವೇರ್ ವಿ ನೀಡ್ ಒನ್ ಪ್ಯಾರಲಲ್ ಪಾರ್ಟಿ ವಿಲ್ ಸ್ಟೇಟ್ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋ ತರ. ಅಂಡ್ ಎಸ್ಪೆಷಲಿ ನಮ್ಮ ಕ್ಷೇತ್ರದಲ್ಲಿ JDS ಅನ್ನೋದು ಒಂದು ಎಮೋಷನ್. JDS ಅವರು ಯಾವ ಕಾಂಗ್ರೆಸ್ಗೂ ಸಪೋರ್ಟ್ ಕೊಡೋದಿಲ್ಲ, ಯಾವ BJPಗೂ ಸಪೋರ್ಟ್ ಕೊಡೋದಿಲ್ಲ. ಇದು ಇವಾಗಿಂದ ಅಲ್ಲ, ನಮ್ಮ ತಾತ ಇದ್ದ ಕಾಲದಿಂದನೂ. ನಮ್ಮ ತಾತಾಗೆ ಮಿನಿಸ್ಟರ್ ಕೊಡಕ್ ಬಂದಾಗ್ಲೂ ನಮ್ಮ ತಾತ ಡಿಡ್ಂಟ್ ಟೇಕ್ ದ ಮಿನಿಸ್ಟರ್ ಬಿಕಾಸ್ he said I don't want to cheat my people. 5 ಜನ ಹೂ ಸೆಡ್ ನಾವು ಕೈ ಜೋಡಿಸಲ್ಲ, ಅದರಲ್ಲಿ ನಿಮ್ಮ ತಾತ ಅವರು ಕೂಡ ಒಬ್ಬರಲ್ಲ. ಅವಾಗ ಹೇಳಿದ್ರು ನನಗೆ ಮಿನಿಸ್ಟರ್ ಬೇಡ, ಏನು ಬೇಡ, ಐ ವಿಲ್ ಬಿ ವಿತ್ ದ ಪೀಪಲ್ ಅಂತ ಹೇಳಿದ್ದು ನಮ್ಮ ತಾತ. ಸೊ ಐ ರೆಸ್ಪೆಕ್ಟ್ ದಟ್. ಅಂಡ್ ನಮ್ಮ ಕ್ಷೇತ್ರ JDS ಜನಕ್ಕೆ ಐ ಥಿಂಕ್ ಒಂದು ಲೀಡರ್ನ ಅವಶ್ಯಕತೆ ಇದೆ. ಇವತ್ತು ನಮ್ಮ ರವಿ ಅಣ್ಣ ಅವ್ರು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಐ ಆಮ್ ನಾಟ್ ಅಗೇನೆಸ್ಟ್ ಹಿಮ್, ಈಸ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ಅವ್ರಿಗೆ ಶಕ್ತಿ ತುಂಬೋ ಕಡೆಗೆ ನಾವು ಕೂಡ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವ್ರು ಕೂಡ ಅವ್ರ ಗೊಟೆನೇ ಕೈ ಹಿಡ್ಕೊಂಡು ಮುಂದೆ ನಡೀತೀವಿ.
ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನಕ್ಕೆ ಒಳ್ಳೇದಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೈಯಲ್ಲಿ ನಮ್ಮ ರಕ್ತ ಏನು ಕೆಲಸ ಮಾಡ್ಕೊಂಡು ಬಂದಿದೆ ಎಷ್ಟೋ ವರ್ಷಗಳಿಂದ, ನಾವು ಕೂಡ ನಿಂತು ಕೆಲಸ ಮಾಡ್ತೀವಿ. ಜನಗಳು ಅರ್ಥ ಮಾಡ್ಕೋಬೇಕು, ಎದ್ದೇಳಬೇಕು. 2025ಕ್ಕೆ ಅದರದೇ ಆದ ರೀತಿಯಲ್ಲಿ ಜನಗಳು ಸಪೋರ್ಟ್ ನೀಡಬೇಕಾಗುತ್ತೆ. ಅವ್ರ ಜೀವನಗಳು ಬೆಳಿಬೇಕು ಅಂದರೆ ಮುಂದಿನ ದಿನಗಳಲ್ಲಿ. ಸೊ ನಿಮಗೆಲ್ಲ ಅರ್ಥ ಆಗೋದಿಷ್ಟೇ, JDSಗೋಸ್ಕರ ನಾನು ಇದ್ದೇ ಇರ್ತೀನಿ. JDSಗೋಸ್ಕರನೇ ನಾನು ಫೈಟ್ ಮಾಡ್ತಾ ಇರೋದು. ಸೊ ಎಲ್ಲ ನಮ್ಮ ಕ್ಷೇತ್ರದ JDS ಹಾಗೂ ಎಲ್ಲ ಪಕ್ಷದವರು ನನಗೆ ಸಪೋರ್ಟ್ ಕೊಡಬೇಕು ಮುಂದಿನ ದಿನಗಳಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಲವ್ಲಿ ಸರ್, ಆಲ್ ದಿ ವೆರಿ ಬೆಸ್ಟ್. ತುಂಬ ತುಂಬ ಒಳ್ಳೇದಾಗಲಿ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬರ್ತಾ ಇದ್ದೀರಾ. ನಿಮಗೆ ನಮ್ಮೆಲ್ಲರ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಐಮ್ ವೆರಿ ಶ್ಯೂರ್ ಕ್ಷೇತ್ರದ ಜನರ ಪ್ರೀತಿ ಮತ್ತು ಆಶೀರ್ವಾದ ನಿಮ್ಮ Yeah. ತಾತನವ್ರ ಮೇಲೆ ಹೇಗಿತ್ತೋ ಅದೇ ರೀತಿ ನಿಮ್ಮ ಮೇಲೂ ಇರುತ್ತೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.